ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮೇಕೆದಾಟು ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಗೆಲುವು ಸಿಕ್ಕಿದೆ. ಕಳೆದ 7 ವರ್ಷಗಳಿಂದ ಅಡ್ಡಗಾಲು ಹಾಕ್ತಾ ಇದ್ದ ತಮಿಳುನಾಡಿಗೆ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ನೇರವಾಗಿ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇರುವಂತಹ ಬಹುದೊಡ್ಡ ಗೆಲುವು. ಸೊ ಈಗ ಏನೇ ಇದ್ರೂ ಕೂಡ ಮಾತುಕತೆ ಆಗೋದು ಕೇಂದ್ರ ಸರ್ಕಾರ ಜೊತೆ. ಇನ್ಮೇಲೆ DPR ಸಲ್ಲಿಕೆ ಮಾಡಬೇಕಾಗತ್ತೆ. ಈ ಹಿಂದೆ DPR ಅನ್ನು ಸಲ್ಲಿಕೆ ಮಾಡಲಾಗಿತ್ತು, ಅದು ತಿರಸ್ಕಾರ ಆಗಿತ್ತು. ಈಗ ಅಲ್ಲಿರುವಂಥ ತಪ್ಪುಗಳನ್ನು ಸರಿ ಮಾಡಿ ಮತ್ತೆ DPR ಅನ್ನು ಸಲ್ಲಿಕೆ ಮಾಡಿ ಮುಂದಿನ ಯೋಜನೆಗಳು ಯಾವ ರೀತಿಯಾಗಿರಬೇಕು, ಪ್ಲಾನ್ ಹೇಗಿರಬೇಕು ಅನ್ನೋದು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಕಳೆದ ಚುನಾವಣೆಯಲ್ಲಿ ಬಹುದೊಡ್ಡ ಗೆಲುವು ಇದು ಕಾಂಗ್ರೆಸ್ಗೆ. ಅದನ್ನೇ ಪಾದಯಾತ್ರೆ ಮಾಡಿಕೊಂಡು ಅದನ್ನು ಮೇಕೆದಾಟನ್ನು ಕಟ್ತೀವಿ, ಅಣೆಕಟ್ಟು ನಿರ್ಮಾಣ ಮಾಡ್ತೀವಿ ಅಂಥೇಳಿ ಪಾದಯಾತ್ರೆಯನ್ನು ಮಾಡಿ ಅದರ ಒಂದು ಗೆಲುವು ಸಿಕ್ಕಿರಬಹುದು ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಈ ಯೋಜನೆಯ ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಇರುವಂಥ ಸವಾಲುಗಳು ಏನು, ಮುಂದೆ ಯಾವ ರೀತಿಯಾಗಿ ವಿವರಗಳನ್ನು ಸಲ್ಲಿಕೆ ಮಾಡಬೇಕಾಗತ್ತೆ DPRನಲ್ಲಿ, ಜೊತೆಗೆ ಇದರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಕುಡಿಯುವ ನೀರಿನ ವಿಚಾರವಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮೇಕೆದಾಟು ಹೊಸ ಭರವಸೆ. ನೋಡಿ, ಈ ವಿವಾದ, ವಿಳಂಬ ಮತ್ತೆ ಈ ಒಂದು ರಾಜಕೀಯ ತಿಕ್ಕಾಟದ ಮಧ್ಯೆ ಮೇಕೆದಾಟು ಯೋಜನೆಗೆ ಮರುಜೀವ ಸಿಕ್ಕಂತಾಗಿದೆ. ಸೊ ಹಂಗಾಗಿ ಈಗ ರಾಜ್ಯ ಸರ್ಕಾರ ಮುಂದೆ ಪ್ಲಾನ್ ಮಾಡ್ತಾ ಇರುವಂಥದ್ದು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಸುಪ್ರೀಂ ಕೋರ್ಟಲ್ಲಿ ಮೇಕೆದಾಟು ಯೋಜನೆಗೆ ಅಸ್ತು ಸಿಕ್ಕಿರುವಂಥ ಹಿನ್ನೆಲೆ ರಾಜ್ಯದಲ್ಲಿ ಚಿಗುರೊಡೆದಿದೆ ಹೊಸ ನೀರಾವರಿಯ ಕನಸು. ಮೇಕೆದಾಟು ನೀರಾವರಿ ಯೋಜನೆಗೆ ಹೊಸ DPR ಸಲ್ಲಿಕೆ ಮಾಡಬೇಕಾಗತ್ತೆ. ಆ ಕೆಲಸ ಕಾರ್ಯ ನಡೀತಾ ಇದೆ. ಹಳೆ ಮೈಸೂರು ಭಾಗದ ನೀರಾವರಿ ಸಮಸ್ಯೆಗೆ ಮುಕ್ತಿ ಸಿಗತ್ತಾ ಅನ್ನೋದು. ಬೆಂಗಳೂರು ಸಿಟಿ ಕುಡಿಯುವ ನೀರು ಯೋಜನೆಗೆ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ರಾಮನಗರ, ತುಮಕೂರು, ಬೆಂಗಳೂರು ಗ್ರಾಮಾಂತರಕ್ಕೆ ಒಂಥರ ನವಶಕ್ತಿ ಸಿಕ್ಕಂಗೆ ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆಗೆ ಇಲ್ಲಿ ಸಹಕಾರಿಯಾಗತ್ತೆ. ಕಾವೇರಿ ಹೆಚ್ಚುವರಿ ನೀರು ತಡೆದು ಬಳಕೆಗೆ ಅನುಕೂಲ ಮಾಡುವಂಥ ಯೋಜನೆಯ ಪ್ರಮುಖ ಉದ್ದೇಶ ಅಂದರೆ ಅನಾವಶ್ಯಕವಾಗಿ ನೀರು ಏನು ಪೋಲಾಗ್ತಿದೆಯಲ್ಲ ಅದು ಜನಸಾಮಾನ್ಯರಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಮಾಡ್ತಾ ಇರುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ. ಕಾವೇರಿ ನದಿ ಪಾತ್ರದ ಬದುಕು ಬದಲಾವಣೆಗಾಗಿ ಈ ಒಂದು ಯೋಜನೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದರಿಂದ ಅನುಕೂಲ ಆಗತ್ತೆ. ಆದರೆ ಪರಿಸರ ಇಲಾಖೆ ಮತ್ತು ತಮಿಳುನಾಡು ಸರ್ಕಾರ ಇದನ್ನು ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಅಡ್ಡಗಾಲು ಹಾಕೊಂಡೇ ಬರ್ತಾ ಇತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ನಮಗೆ ಇದಕ್ಕೂ ಸಂಬಂಧನೇ ಇಲ್ಲ, ಏನೇ ಇದ್ರೂ ಕೂಡ ನೀವು ಕೇಂದ್ರ ಜೊತೆ ಮಾತುಕತೆ ಮಾಡಿಕೊಳ್ಳಿ ಅಂತೇಳಿ. ಸೊ ಹಂಗಾಗಿ ಮೇಕೆದಾಟು ಬಳಿ ಈಗ ಅಣೆಕಟ್ಟು ನಿರ್ಮಾಣಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ರಾಮನಗರದಲ್ಲಿ ಕೇಂದ್ರ ಕಚೇರಿ ಸ್ಥಾಪನೆಗೆ ಅವಕಾಶ ಕೊಡಲಾಗಿದೆ. ಸೊ ಹಂಗಾಗಿ ಎಷ್ಟು ಬೇಗ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಕುತೂಹಲ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಕೂಡ ನಿನ್ನೆ ಮಹತ್ವದ ಸಭೆಯನ್ನು ನಡೆಸಿದ್ರು. ಏನೇನು ಮಾಡಬೇಕು, ಯಾವ ರೀತಿಯಾಗಿ ಪ್ಲಾನ್ ಇರಬೇಕು ಅನ್ನೋದ್ರ ಬಗ್ಗೆ. ಕರ್ನಾಟಕ ರಾಜ್ಯದ ಬಹುದೊಡ್ಡ ಹೆಮ್ಮೆಯ ಮೇಕೆದಾಟು ಜಲಾಶಯ ಆಗಬೇಕು ಅಂತ ಹೇಳಿ ಕನ್ನಡಿಗರ ಧ್ವನಿ ಎಲ್ಲೋ ಕೇಳಿಸ್ತಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕಳೆದ ವಾರ ಒಂದು ಮಹತ್ತರವಾದ ತೀರ್ಪನ್ನು ನೀಡಿತು. ತಮಿಳುನಾಡು ನೀಡಿದಂತಹ ತಕರಾರು ಅರ್ಜಿಯನ್ನು ವಜಾಗೊಳಿಸಿ ಕೇಂದ್ರ ಜಲ ಆಯೋಗ ಮತ್ತು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಕರ್ನಾಟಕಕ್ಕೆ ನೀವು ಸಹಕಾರ ಮಾಡಿ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ಪಷ್ಟ ಆದೇಶ ಮತ್ತು ತೀರ್ಪನ್ನು ಹೊರಡಿಸಿತು. ಆ ಆದೇಶದ ಅನ್ವಯ ಈಗಾಗಲೇ ಕರ್ನಾಟಕ ಸರ್ಕಾರ ಅಡಿಗಲ್ಲನ್ನು ಸ್ಥಾಪಿಸಿ ಯಾವುದೇ ಅಡ್ಡಿ ಆತಂಕಗಳ ನಿವಾರಣೆ ಆಗಿದೆ. ನಾವು ಮೇಕೆದಾಟು ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿ ಈಗಾಗಲೇ ನೀವು ಅಡಿಗಲ್ಲನ್ನು ಹಾಕಬೇಕಾಗಿತ್ತು. ಆದರೆ ನೀವು ಏನು ಮಾಡಿದ್ರಿ, ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆಯನ್ನು ಕರೆದಿದ್ದಾರೆ. ಕಾವೇರಿ ನೀರಾವರಿ ನಿಗಮ ಮಂಡಳಿಯ ನಿರ್ದೇಶಕರು ಮತ್ತು ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ನೀವು ಮೇಕೆದಾಟು ಯೋಜನಾ ವರದಿಯನ್ನು ನೀವು ನೀಡಿ ಕೇಂದ್ರಕ್ಕೆ ಸಲ್ಲಿಸಿ ಅಂತ ಹೇಳಿದ್ದಾರೆ. ನೀವು DPR ಅನ್ನು ಸಲ್ಲಿಸಿ
ಕೇಂದ್ರ ಯೋಜನಾ ವರದಿಯನ್ನು ಸಲ್ಲಿಸೋದಕ್ಕೆ ವರ್ಷಾನುಗಟ್ಟಲೆ ಕಳೀತದೆ. ಆದರೆ ಈಗಾಗಲೇ ಹಳೇದಾಗಿ ಇವತ್ತು DPR ಯೋಜನಾ ವರದಿ ಮೇಕೆದಾಟಿಗೆ ತಯಾರಾಗಿದೆ. ಆ ಯೋಜನಾ ವರದಿಯ ಅನ್ವಯವಾಗಿ ನೀವು ಮೇಕೆದಾಟನ್ನು ಪ್ರಾರಂಭ ಮಾಡಬೇಕು. ಇಲ್ಲದ್ರೆ ಮತ್ತೆ ಕಳೆದ 5-10 ವರ್ಷಗಳು ನಿಲ್ತದೆ. ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯಕ್ಕೆ ನೀವು ಅಡ್ಡಿಪಡಿಸಿದಂತೆ ಆಗ್ತದೆ. ನ್ಯಾಯಾಲಯದ ತೀರ್ಪಿಗೆ ಉಲ್ಲಂಘನೆ ಆಗ್ತದೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ನೀವು ಈ ಕೂಡಲೇ ಇವತ್ತು 16 ಜಿಲ್ಲೆಗಳಿಗೆ ಕುಡಿಯುವ ನೀರು, ಬೇಸಾಯಕ್ಕೆ ನೀರು ಕಲ್ಪಿಸಬೇಕು, ನಿಮ್ಮ ಸರ್ಕಾರದ ಹೆಸರು ಉಳಿಸಬೇಕು ಅಂತ ಹೇಳಿದ್ರೆ ನೀವು ಕೂಡಲೇ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಬೇಕು. ಸುಪ್ರೀಂ ಕೋರ್ಟ್ನ ನ್ಯಾಯಾಲಯಕ್ಕೆ ನೀವು ತೀರ್ಪೆ ಸ್ವಾಗತ ಮಾಡಬೇಕು ಅಂತ ಹೇಳಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ನಾಗರಿಕರ ಪರ ನಾವು ಒತ್ತಾಯವನ್ನು ಮಾಡ್ತೀವಿ. VC ಉಮಾಶಂಕರ, ಜಿಲ್ಲಾಧ್ಯಕ್ಷರು. ಅಧಿಕಾರಕ್ಕೆ ಬರುವ ಮೊದಲು ನಾವು ಮೇಕೆದಾಟನ್ನು ಮಾಡ್ತೀವಿ ಅಂತೇಳಿ ಬೃಹತ್ ಪಾದಯಾತ್ರೆಯನ್ನು ಮಾಡ್ತು. ಅದೇ ಪ್ರಕಾರ ಅಧಿಕಾರಕ್ಕೂ ಕೂಡ ಬಂದಿದೆ. ರಾಜ್ಯ ಈಗ ಸುಪ್ರೀಂ ಕೋರ್ಟಲ್ಲಿ ಇದ್ದಂಥ ಒಂದು ತಕರಾರು ಕೂಡ ಈಗ ಅದು ವಜಾ ಆಗಿದೆ. ಈ ನಮ್ಮ ಕರ್ನಾಟಕದ ಪರವಾಗಿ, ಸರ್ಕಾರದ ಪರವಾಗಿ ಈಗ ಅದು ಆದೇಶ ಬಂದಿರೋದ್ರಿಂದ ತಾವು ಕೂಡಲೇ ತತ್ಕ್ಷಣ ಮೇಕೆದಾಟು ಯೋಜನೆಯ ಕೆಲಸವನ್ನು ಪ್ರಾರಂಭ ಮಾಡಬೇಕು. ನೀವು ಚುನಾವಣೆಯಲ್ಲಿ ನೀಡಿದಂಥ ಆಶ್ವಾಸನೆಯ ಪ್ರಕಾರ ಈಗ ತುರ್ತಾಗಿ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಿ ಜನತೆಗೆ ಕೊಟ್ಟ ಒಂದು ಏನು ವಿಶ್ವಾಸವನ್ನು ನೀವು ಉಳಿಸ್ಕೋಬೇಕು, ಮಾತಿನಂತೆ ನಡಿಬೇಕು. ಆಗ ನಿಮಗೆ ಸರ್ಕಾರದ ಮೇಲೆ ಜನತೆಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ, ಮತ್ತೆ ನಿಮಗೆ ಒಳ್ಳೆಯದಾಗುತ್ತೆ. ತತ್ಕ್ಷಣ ನಾವು ಎಲ್ಲ ಮಂಡ್ಯ ಜಿಲ್ಲೆ ನಾಗರಿಕರ ಪರವಾಗಿ, ನಾವು ನಮ್ಮ ಸಂಘಟನೆ ಪರವಾಗಿ ಈಗ ರಾಜ್ಯ ಸರ್ಕಾರವನ್ನು ನಾವು ಎಚ್ಚರಿಸ್ತಾ ಇದ್ದೀವಿ. ನೀವು ಕೊಟ್ಟ ಮಾತಿನಂತೆ ಮೇಕೆದಾಟು ಯೋಜನೆಯನ್ನು ತತ್ಕ್ಷಣ ನೀವು ಪ್ರಾರಂಭ ಮಾಡಲೇಬೇಕು. ಇದರಿಂದ ನಿಮ್ಮ ಸರ್ಕಾರಕ್ಕೆ, ಜನತೆಗೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ನಿಮ್ಮಲ್ಲಿ ಒತ್ತಾಯಿಸ್ತಾ ಇದ್ದೇನೆ. ನಿಮ್ಮ ಹೆಸರು? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನೀರಾವರಿ ತಜ್ಞರಾಗಿರುವಂಥ ವಿಜಯರಾಜ್ ಶಿಶೋದ್ಯ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಪರಿಸರ ತಜ್ಞರಾಗಿರುವಂಥ ವಲ್ಲೀಶ್ ಕೌಶಿಕ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ವಿಜಯ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರುವಂಥ ಬಹುದೊಡ್ಡ ಗೆಲುವು ಇದು. ಕಳೆದ 7 ವರ್ಷಗಳಿಂದ ತಮಿಳುನಾಡು ಸರ್ಕಾರ ಅಡ್ಡಗಾಲು ಹಾಕ್ತಾನೆ ಬಂದಿದ್ರು, ಕೊನೆಗೂ ಕೂಡ ಗೆಲುವು ಸಿಕ್ಕಿದೆ. ಒಂಥರ ಈ ಯೋಜನೆಗೆ ಮರುಜೀವ ಬಂದಂಗಾಗಿದೆ, ಏನು ಹೇಳ್ತೀರಿ? ಇಲ್ಲ, ಇದೊಂದು ದೊಡ್ಡ ಗೆಲುವು. ಯಾಕೆಂದರೆ ಏನಾಗಿದೆ, ತುಂಬ ದಿವಸದ ಆಸೆ ಇದ್ದ ಕನಸು ಒಂದು ನಾವು ಕನಸು ಕಂಡಿದ್ವಿ. ಆಮೇಲೆ ತುಂಬ ಹೆಲ್ಪ್ ಆಗುವಂಥ ಪ್ರಾಜೆಕ್ಟ್. ಯಾಕೆಂದರೆ ಬ್ಯಾಂಗ್ಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಿನ ಸರಬರಾಜಾಗಲಿ ಅಥವಾ ನೀವು ಪವರ್ ಜನ್ರೇಷನ್, ಹೈಡ್ಲ್ ಪವರ್ ಜನ್ರೇಷನ್ಗೆ ಅಬೌಟ್ 4.75 ಮೆಗಾವಾಟ್ಸ್ ಅಷ್ಟು ಪವರ್ ಜನ್ರೇಷನ್ಗೆ ಆಗಲಿ. ಆಮೇಲೆ ಮೇನ್ಲಿ ಈಗೇನಾಗ್ತಾ ಇದೆ, ಈಗ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಇದು ತುಂಬ ಬೇಕಾಗಿರುವಂಥದ್ದು. ಯಾಕೆಂದರೆ ಅಷ್ಟು ನೀರು ನಾವು ಸ್ಟೋರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಆ ಥರ ಬರಗಾಲದಲ್ಲಿ ಸ್ವಲ್ಪ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಫ್ಲಡ್ಡಿಂಗ್ ಆಗುತ್ತೆ. ಮೇನ್ಲಿ ಈಗ ಫ್ಲಡ್ಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ನಮ್ಗಿಂತ ಜಾಸ್ತಿ ತಮಿಳ್ನಾಡವರಿಗೆ ಇದು ಆ್ಯಕ್ಚುಲಿ ಬೆನಿಫಿಟ್ ಯಾಕಿದೆ ಅಂದರೆ, ಈಗ ಅನಾವೃಷ್ಟಿ, ಈ ಅತಿವೃಷ್ಟಿ ಆಗ್ತಾ ಇರೋದ್ರಿಂದ ಫ್ಲಡ್ಡಿಂಗ್ ಜಾಸ್ತಿ ಆಗ್ತಾ ಇದೆ ಬಾಟಮ್ ಲೈನಲ್ಲಿ. ಅದನ್ನು ಕಂಟ್ರೋಲ್ಡ್ ಬಿಡ್ಬೋದು. ಅದಕ್ಕೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಹೇಳ್ತಾ ಇದ್ವಿ. ಸೊ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಏನು ನಾವು ಕಟ್ತಾ ಇದ್ದೀವಿ, ಇದನ್ನು ಏಕೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತೀವಿ ಅಂದರೆ, ರೆಗ್ಯುಲೇಟೆಡ್ ವಾಟರ್ ಫ್ಲೋ ಕೊಡ್ಬೋದು. ಸೊ ವೆನ್ ಯು ಹ್ಯಾವ್ ಎ ರೆಗ್ಯುಲೇಟೆಡ್ ವಾಟರ್ ಫ್ಲೋ ಅಂದಾಗ ಕೆಳಗಡೆ ಇರೋರಿಗೆ ಏನು ಫ್ಲಡ್ಡಿಂಗಲ್ಲಿ ಏನು ನುಕ್ಸಾನ ಆಗ್ತಾ ಇತ್ತು, ಫ್ಲಡ್ಡಿಂಗಲ್ಲಿ ಜಾನುಮಾನುಗಳಿಗೆ ಏನು ಇದು ಹಾನಿ ಆಗ್ತಾ ಇತ್ತು, ಅದೆಲ್ಲ ಉಳಿಯುತ್ತೀಗ. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅವರು ಅಪೋಸ್ ಮಾಡಬೇಕು, ಕರ್ನಾಟಕದವ್ರು ಮಾಡ್ತಾ ಇದ್ದಾರೆ, ಅಪೋಸ್ ಮಾಡಬೇಕು ಅನ್ನೋದು ಒಂದೇ ಕಾರಣಕ್ಕೆ ಅಪೋಸ್ ಮಾಡೋದ್ರಿಂದ ಅವ್ರಿಗೇನು, ಅವ್ರದ್ದು ಒಂದು ಆತಂಕ ಏನು ಅಂದರೆ ನಮಗೆ ಡೌನ್ ಸ್ಟ್ರೀಮಲ್ಲಿರೋರಿಗೆ ನೀರು ಸಿಗ್ದಲ್ಲೇ ಇರ್ಬೋದು ಅಂತ. ಬಟ್ ಅವರು ಇದನ್ನು ಯೋಚನೆ ಮಾಡ್ತಾ ಇಲ್ಲ. ಈಗಿನ ಕ್ಲೈಮೆಟಿಕ್ ಚೇಂಜಸ್ ಪ್ಯಾಟ್ರನ್ ಪ್ರಕಾರ ಲಾಸ್ಟ್ 4 ವರ್ಷ ನೀವು ನೋಡಿದರೆ ತುಂಬ ಅತಿಯಾಗಿ ಮಳೆ ಸ್ವಲ್ಪ ಸಮಯದಲ್ಲಿ ಬರ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಹರಿದೋಗ್ತಾ ಇದೆ. ಅದೇ ಒಂದು ಈ ಥರ ಮೇಕೆದಾಟದ ಒಂದು ಇದಾದರೆ ರೆಗ್ಯುಲೇಟೆಡ್ ಫ್ಲೋ, ಇದನ್ನು ಮೇನ್ ನಾವು ಕರಿತಾ ಇರೋದೇ ಡ್ಯಾಮ್ ಅನ್ನೋದಕ್ಕಿಂತನೂ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತಲೇ ಕರಿತಾ ಇರೋದು. ಸೊ ಏನಾಗುತ್ತೆ, ಒಂದು ಪವರ್ ಜನ್ರೇಷನ್ ಇವತ್ತು ಬೇಕೇ ಬೇಕು. ಪವರ್ ಜನ್ರೇಷನ್ನು ಆಗ್ತಾ ಇದೆ. ಯಾಕಂದರೆ ನಾವು ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೋಲ್ ಬೇಸ್ಡ್ ಪವರೇ ಮೆಜಾರಿಟಿ ಇರೋದ್ರಿಂದ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಅದೆಲ್ಲ ಆಗ್ತಾಯಿದೆ. ಹೈಡ್ರೋ ಪವರಲ್ಲೂ ಪೊಲ್ಯೂಷನ್ ಆಗುತ್ತೆ, ಆದರೆ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ. ಸೊ ಅಬೌಟ್ 4.75 ಮೆಗಾವಾಟ್ಸ್ ಅಷ್ಟು ಪವರ್ ಜನ್ರೇಷನ್ ಆಗುತ್ತೆ. ನೀರು ರೆಗ್ಯುಲೇಟ್ ಆಗೋಗುತ್ತೆ. ಆಮೇಲೆ ಅಲ್ಲಿರೋ ಸುತ್ತಮುತ್ತಲಿನ ಎಲ್ಲ ರೈತರ ಬಾಂಧವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಒಳ್ಳೆಯ ಸುದ್ದಿ ನಮಗೆ ಕರ್ನಾಟಕದ, ಆ್ಯಸ್ ಪರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್ಡ್.
ಸರ್ ಕೌಶಿಕ್ ಸರ್, ಈ ಯೋಜನೆ ಬೇಕಾ ಬೇಡ? ಪರಿಸರದ ಒಂದು ದೃಷ್ಟಿಲಿ ನೋಡೋದಾದ್ರೆ ಇದು ಸ್ವಲ್ಪ ಏನು ಪರಿಸರಕ್ಕೆ ಹಿಂದೇಟು ಅಂತಂದ್ರೆ ಕರ್ನಾಟಕಕ್ಕೆ ನಾವು ಅಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ಬೇಡಿ, ಬೇಕಾ ಬೇಡ ಅನ್ನೋದಕ್ಕೆ ಹೇಳ್ತಾರೆ. ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಒಳಗೊಂಡಂತ ರಾಜ್ಯ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ 5,700 ಎಕರೆ ಅಂದ್ರೆ ಕರ್ನಾಟಕ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಏನಿದೆ ಅದು ಪೂರ ಮುಳುಗಡೆ ಆಗೋಗುತ್ತೆ. ನಮ್ಮಲ್ಲಿ ಆನೆಗಳು ಒಂದೇ ಅಲ್ಲ, ಅಕ್ವಾಟಿಕ್ ಸಿಸ್ಟಮ್ಸ್ ಅಲ್ಲಿ ನಮ್ಮಲ್ಲಿ ಒಂದು ಅತಿ ವಿನಾಶ ಅಂಚಿನಲ್ಲಿರುವಂಥ ಒಂದು ಫಿಶ್ ಇದೆ. ಯಾವುದು ಅಂತಂದರೆ ಹಂಪ್ ನೋಸ್ಡ್ ಮಾಶೀರ್ ಅಂತ. ಇದು ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆಲ್ಲೂ ಕಾವೇರಿ ಜಲಪಾಂತರದಲ್ಲಿ ಮಾತ್ರ ಸಿಗುವಂಥ ಒಂದು ಮೀನು. ಇದನ್ನೇ ನಂಬ್ಕೊಂಡು ಕರ್ನಾಟಕದಿಂದ ತಮಿಳುನಾಡು ಅಲ್ಲಿ ಇಲ್ಲಿ ಆ ಫಿಶಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ನಿಂತೋಗುತ್ತೆ. ಮತ್ತು ಇದನ್ನು ನಾವು ಸಂರಕ್ಷಣೆ ಮಾಡಲೇಬೇಕು ಅನ್ನೋದಾದರೆ ಈ ಪ್ರಾಜೆಕ್ಟ್ ಸ್ವಲ್ಪ ಸ್ವಲ್ಪ ಹಿಂದೆ ಎಲ್ಲರ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಯಾಕೆಂದರೆ 5,700 ಎಕರೆ ಆನೆ ಕಾರಿಡಾರ್ ಅಂತ ಏನಿದೆ, ಆನೆ ವಲಸೆ ಹೋಗುವಂಥ ಜಾಗ ಪೂರ್ಣ ಮುಳುಗಡೆ ಆಗುತ್ತೆ. ಅದು ಕನೆಕ್ಟ್ ಆಗೋದಲ್ಲ, ತಮಿಳುನಾಡು ಕರ್ನಾಟಕ ಈ ಗಡಿಭಾಗದಲ್ಲಿ ಹೊಂದ್ಕೊಂಡು ಆನೆ ವಲಸೆ ಹೋಗಿ ಬರುವಂಥ ಪೂರ ಜಾಗ ಮುಳುಗಡೆ ಆಗಿ ಹೋಗುತ್ತೆ. ಆಮೇಲೆ ಈ ಪ್ರಾಜೆಕ್ಟ್ ಬರೋದ್ರಿಂದ ಆ ಸುತ್ತಮುತ್ತಲು ಏರಿಯಾದಲ್ಲಿ ಸ್ವಲ್ಪ ಭೂಕಂಪನ ಆಗತ್ತೆ ಅನ್ನೋ ಒಂದು ಮಾತು ಇದೆ. ಯಾಕೆಂದರೆ ಎಲ್ಲೆಲ್ಲಿ ಡ್ಯಾಮ್ಗಳು ಬರ್ತಾವೋ ಆ ಸುತ್ತಮುತ್ತಲು ಸ್ವಲ್ಪ ಈ ಕೆಲಸಗಳಲ್ಲಿ ನಡೆದಾಗ ಅಂದರೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಸ್ವಲ್ಪ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂತಂದರೆ ಇದನ್ನು ಸ್ವಲ್ಪ ಹಿಂದೆಗಡೆ ಮಾಡ್ಕೋಬೋದು. ಯಾಕೆಂದರೆ ಇಲ್ಲೆಲ್ಲ ಬೆಟ್ಟಗುಡ್ಡ ಇರತಕ್ಕಂಥ ಪ್ರದೇಶ. ನೀವು ಇದನ್ನು ಹೊಡೆದು ಮಾಡಬೇಕು ಅಂತಂದ್ರೆ ಸ್ವಲ್ಪ ಡೈನಮೈಟ್ ಎಲ್ಲ ಇಡಬೇಕು. ಆ ಜಾಗದಲ್ಲಿ ಒಂದಷ್ಟು ಅಂದರೆ ಇಕೋ ಸೆನ್ಸಿಟಿವ್ ಝೋನ್ ಆಗಿರೋದ್ರಿಂದ ಅದು ಪ್ರಾಜೆಕ್ಟ್ನ ಇನ್ನು ಸ್ವಲ್ಪ ಹಿಂದಕ್ಕೆ ತೊಗೋಬೋದಿತ್ತೇನೋ. ಕರ್ನಾಟಕ ವೈಲ್ಡ್ ಲೈಫ್ ಏನಿದೆ, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಇನ್ನು ಸ್ವಲ್ಪ ಬೇರೆ ಕಡೆ ಎಲ್ಲರ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತದೆ. ಯಾಕಂದರೆ ಸಂಪೂರ್ಣವಾಗಿ ಒಂದು 6,000 ಎಕರೆಗಳಷ್ಟು ಜಾಗ ಪ್ರಾಣಿಗಳಿಗೆ ಸಿಗದಂತಾಗುತ್ತೆ. ಆಹಾರದ ಕೊರತೆ ಆಗ್ಬೋದು, ನಾನು ಮೊದಲೇ ಹೇಳ್ದಂಗೆ ಅಕ್ವಾಟಿಕ್ಸ್ ಆನೆ ಮತ್ತು ಈ ಮಾಶೀರ್ಗಳೇನಿದೆ ಅದಲ್ಲದೆ ಬೇರೆ ಬೇರೆ ಜಲಚರಗಳೆಲ್ಲ ಇದೆ ನಮ್ಮಲ್ಲಿ. ಕಾವೇರಿ ಜಲನಯನ ನಂಬ್ಕೊಂಡಿರತಕ್ಕಂಥ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ನಾರಾಯಣ ರೆಡ್ಡಿ ಸರ್, ಈ ವಿವಾದ ಮತ್ತು ರಾಜಕೀಯ ತಿಕ್ಕಾಟದಿಂದಾಗಿ ಈ ಯೋಜನೆ ಅಷ್ಟೊಂದು ಡಿಲೇ ಆಗ್ತಿದೆ ಅಂತ ಅನ್ಸುತ್ತಾ? ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ನ್ಯಾಯಾಲಯದಿಂದ ತೀರ್ಪು ಬಂದಿರೋದು ಒಂದು ಗೆಲುವು. ಎರಡನೇ ಗೆಲುವು ಅಂದರೆ ರೈತರಿಗೆ ಕನ್ನಡ ಸಂಘಟನೆಗಳು ಸಿಗಬೇಕು. ಯಾಕೆಂದರೆ ನಾವು 2019ರಿಂದ 2021 ಸತತವಾಗಿ ಹೋರಾಟ ಮಾಡಿದ್ದೀವಿ. ನಮ್ಮ ಹೋರಾಟ ಬೇಕಾದಷ್ಟು ವಿಡಿಯೋಗಳಿಗೆಲ್ಲ ಬಂದಿದೆ. ನಮ್ಮ ಜೊತೆಯಲ್ಲಿ ನಮ್ಮ ಕನಕಪುರದ ಒಬ್ಬ ರೈತ ನಾಯಕರಾದಂಥ ಸಂಪತ್ತು ಅಂತೇಳಿ ನಮಗೆ ತುಂಬ, ನಾವು ಇಲ್ಲಿಂದ ಬೆಂಗಳೂರಿಂದ ಕನಕಪುರಕ್ಕೆ ಹೋಗಿದ್ದೀವಿ, ಮೇಕೆದಾಟಿಗೆ ಪೂಜೆ ಮಾಡಿ ನಡಿಗೆ ಮಾಡಿದ್ದೀವಿ, ಕೇಸ್ಗಳು ಹಾಕ್ಸ್ಕೊಂಡಿದ್ದೀವಿ. ಆಮೇಲೆ ಇವರು ರಾಜಕೀಯ ಗೆಲುವು ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಅವ್ರು ಮಾಡಿದ್ರು. ಅದಕ್ಕೆ ಮೊದಲಿಂದ ಹೋರಾಟ ಮಾಡ್ತಾ ಇರೋರು ನಾವು ರೈತ ಸಂಘದವರು. ನಮಗೆ ಯಾಕೆ ಇವತ್ತು ನಾವು ಹೇಳ್ತೀವಿ ಅಂದರೆ ಅಲ್ಲಿ ಮೇಕೆದಾಟು ಆಗಬೇಕು ಅಂದರೆ ಒಂದು ವೇಸ್ಟಾಗಿ ಬೇಕಾದಷ್ಟು ಹರಿದು ನೀರು ಆಚೆಗೆ ಹೋಗ್ತಾ ಇದೆ. ಮೇಟೂರು ಡ್ಯಾಮ್ಗೆ ಹೋಗ್ತಾ ಇದೆ. ಮೇಟೂರು ಡ್ಯಾಮಿಂದ ಸಮುದ್ರಕ್ಕೆ ಹೋಗ್ತದೆ. ಇಲ್ಲಿ ನಮಗೇನಾಗಿದೆ ಅಂದರೆ ಇವತ್ತು ಬೆಂಗಳೂರಲ್ಲೇ ಸುಮಾರು ಕುಡಿಯೋಕ್ಕೆ ನೀರಿಲ್ಲ. ಕಾವೇರಿಯಲ್ಲೇ ಅವ್ರಿಗೆ ಇಷ್ಟು ಇದು ಅಂತ ನಾವು ಬಿಟ್ಕೊಡ್ಬೇಕು. ಯಾರಿಗೆ? ತಮಿಳುನಾಡವ್ರಿಗೆ. ಇವು ನಾವು ಮೇಕೆದಾಟು ಹರಿದು ಹೋಗೋ ನೀರು ಅವ್ರ ಲೆಕ್ಕ ಇಲ್ಲ. ಬರೀ ಅವರು ಕೇಳೋದೇನು, ನಮ್ಮ ಕಾವೇರಿಯಿಂದ ಬಿಟ್ರ ಕಬಿನಿಯಿಂದ ಬಿಟ್ರ ಅಂತ ಹೇಳ್ಬಿಟ್ಟು. ರಾಜಕೀಯ ಹಿತಾಸಕ್ತಿ ಕಮ್ಮಿ ನಮ್ಮ ಯಾವುದೇ ಪಕ್ಷ ಇರ್ಬೋದು. ನಾನು ನೇರವಾಗಿ ಹೇಳ್ತೇನೆ. ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ಡ್ಯಾಮ್ಗಳು ಕಟ್ಟುತ್ತವ, ರೈತರು ಬಿಟ್ಕೊಟ್ಟಿರೋ ಜಾಗಗಳಿಗೆ ಇವತ್ತು ಪರಿಹಾರ ಕೊಟ್ಟಿಲ್ಲ. ಬೀದಿಯಲ್ಲಿ ಬಿದ್ದಿದ್ದಾರೆ ರೈತರು, ಅಲ್ಲಿನ ಒಂದು ಫಲಾನುಭವಿಗಳು. ಈ ಸರ್ಕಾರ ಏನಂದರೆ ಅವ್ರ ಕೆಲಸ ಮುಗಿತಾ ಬಿಡು. ಈಗ ಜನರಲಾಗಿ ನಾನು ಹೇಳಬೇಕು ಅಂದರೆ ಇವ್ರು ಯಾರು ನಾವು ಪುಕ್ಕಟ್ಟೆ ಇವು ಕೊಡ್ರಿ ಗ್ಯಾರಂಟಿಗಳು ಅಂತ ನಾವು ಹೇಳಿರಲಿಲ್ಲ. ರಾಜಕೀಯ ಉದ್ದೇಶಕ್ಕೆ ಗ್ಯಾರಂಟಿಗಳು ಕೊಟ್ಟರು. ಈಗ ಇಲ್ದಿದ್ದೆಲ್ಲ ಹಾಕ್ತಾರೆ, ಆ ಟ್ಯಾಕ್ಸು ಈ ಟ್ಯಾಕ್ಸು ಅದು ಇದು. ರೈತ ಹೋರಾಟ ಮಾಡ್ತೀರಾ ಯಾವುದಾದ್ರೂ ಒಂದು ಮಾಡಿದ್ದಾರೆ ಅಂದರೆ ತೋರಿಸ್ಲಿ. ಇಡೀ 50-60 ವರ್ಷದಿಂದ ಸರ್ಕಾರ ಬಂದಾಗಲಿಂದ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎನಿ ಅದರ್ ಪಕ್ಷ, ನಾನು ಯಾವ ಪಕ್ಷ ಅಂತ ನಾನು ದೃಷ್ಟಿ ಮಾಡಲ್ಲ. ಒಂದೇ ನಾಣ್ಯದ 3 ಮುಖಗಳು. ಈಗ ನಾವು ಹೋರಾಟ ಮಾಡಬೇಕು, ಕಬ್ಬಿಗೆ ಹೋರಾಟ ಮಾಡಬೇಕು, ನೀರಿಗೂ ಹೋರಾಟ ಮಾಡಬೇಕು, ಜೋಳ ಮಾರಕ್ಕೆ ಹೋರಾಟ ಮಾಡಬೇಕು. ಇವತ್ತು ನೋಡಿ ಮುಸ್ಕಿನ ಜೋಳ ಕೇಳೋರಿಲ್ಲ, ಅದಕ್ಕೊಂದು ಬೆಂಬಲ ಬೆಲೆ ಇಲ್ಲ. ಎಲ್ಲ ಬೆಳೆಗಳಿಗೂ ಕೊಟ್ಟರೆ ಬೆಂಬಲ, ಮುಸ್ಕಿನ ಜೋಳ ಕೊಟ್ಟಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ನಾವು ಸ್ವಾಮಿನಾಥನ್ ವರದಿ ಜಾರಿ ತರ್ತೀವಿ ಅಂದರು, ತಂದಿಲ್ಲ. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ನಮ್ಮ ಜೀವನ ಹಾಳು ಮಾಡ್ಕೋಬೇಕು ಹೊರತು ಅವರು ಯಾವುದನ್ನು ಮಾಡಲ್ಲ. ಇವತ್ತು ಮೇಕೆದಾಟು ಯೋಜನೆಗೆ ನಾವೇ ಅಲ್ಲಿ ಹೋಗಿ ಪೂಜೆ ಮಾಡಿ ನಾವೇ ಅಲ್ಲಿಂದ ಪಾದಯಾತ್ರೆ ಮಾಡಿದ್ದೀವಿ ಕನಕಪುರದವರೆಗೂ.
ತಹಸೀಲ್ದಾರ್ ಕಚೇರಿ ಅಂದ್ರೆ ನೀವು ಹೇಳ್ತಾ ಇದ್ರೆ ರಾಜಕೀಯವಾಗಿ ಅಷ್ಟೇ ಸೀಮಿತ ಆಗಿರುತ್ತೆ, ಈ ಯೋಜನೆ ಅಂತೂ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲ ಖಂಡಿತ ಇವ್ರು ಇನ್ನು 2.5 ವರ್ಷ ಅಲ್ಲ, ಇನ್ನು 3 ವರ್ಷ ನೋಡ್ರಿ, ಈಗ ಮಾಡಿದ್ವಿ ಪೂಜೆ ಅವನ ಅಡ್ಡ ಬಂದ ಇವ್ ಸುಮ್ಮನೆ ಇವೆಲ್ಲ ಅದೇನು ಹೇಳ್ತಾರಲ್ಲ, ಪುಸ್ತಕದ ಬದನೆಕಾಯಿ ನೋಡಕ್ ಚಂದ ಅಂತ, ಅಷ್ಟಕ್ಕೆ ಪುಸ್ತಕದ ಬದನೆಕಾಯಿ ಯಾರು ಬೆಳೆದಿರಲ್ಲ, ಪುಸ್ತಕದಲ್ಲಿ ನೋಡಿ ಹೇಳ್ತಾರೆ ಆ ಬದನೆಕಾಯಿ ಬೆಳೆದಿದ್ದೇನೆ, ಅದು ಹುಳ ಯಾವ್ಯಾವ ಬೀಳ್ತದೆ, ಏನೇನು ಔಷಧಿ ಹೊಡಿಬೇಕು, ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗೋದು. ಪುಸ್ತಕದ ಬದನೆಕಾಯಿ ನಮ್ಗೆ ಬೇಡ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ತಕ್ಷಣ ಸಾಲ ಮಾಡ್ತಿರೋ, ಸೋಲ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ ಮೇಕೆದಾಟು ಮಾಡಲಿ. ಅವ್ರಿಗೆ ಜನ ಬೇಕು ಅಂದರೆ, ಇಲ್ಲಾಂದರೆ ಇನ್ನೊಂದು 10-15 ಪುಕ್ಕೇಟೆ ಯಾವನ ಇದು ಕೊಟ್ಬಿಟ್ಟು ದೇಶಕ್ಕೆ ನೀರು ಬೇಡ, ನೀರು ಬೇಡ, ಏನು ಬೇಡ ಅವ್ರಿಗೆ, ಆ ಒಂದು ಪರಿಸ್ಥಿತಿ ಬರ್ತದೆ. ಸರ್, ಈ ಯೋಜನೆಯ ಉದ್ದೇಶ ಏನು ಅಂದರೆ ಯಾರಿಗೆಲ್ಲ ಅನುಕೂಲ ಆಗಬಹುದು ಅಂತ? ಈ ಮುಂಚೆ ಹೇಳ್ದಂಗೆ ಈ ಯೋಜನೆ ಉದ್ದೇಶ ಒಂದು ಫ್ಲಡ್ಡಿಂಗ್ ನಿಲ್ಲುತ್ತೆ, ಆಮೇಲೆ ಅಲ್ಲಿರೋ ರೈತರುಗಳಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ, ಪ್ಲಸ್ ಪವರ್ ಜನ್ರೇಷನ್ ಆಗೇ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಬೆನಿಫಿಷಿಯಲ್ಲೇ. ಈಗ ನೀವು ಏನೇ ತಮಿಳ್ನಾಡವ್ರು ಏನೇ ಅಪೋಸ್ ಮಾಡಿದ್ರು ಅವರಿಗೂ ಇವತ್ತು ಬೇಕಾಗಿದೆ. ಆ್ಯಕ್ಚುಲಿ ಎಫೆಕ್ಟ್ ಆಗ್ತಾ ಇರೋದು ತಮಿಳ್ನಾಡಿಗೆ ಜಾಸ್ತಿ ಆಗುತ್ತದು. ನಾವು ಇಲ್ಲಿಂದ ತಡೆದು ಬಿಟ್ಟರೆ ರೆಗ್ಯುಲೇಟೆಡ್ ಫ್ಲೋ ಆದರೆ ಅವ್ರು ಬರಗಾಲ ಬಂದ್ರೂ ನೀರು ಸಿಗುತ್ತೆ, ಅದನ್ನು ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಸರ್ ಹೇಳ್ದಂಗೆ ಅದು ಮೇಟೂರು ಡ್ಯಾಮಿಗೆ ಹೋಗ್ಬಿಟ್ಟು ಸೀದಾ ಸಮುದ್ರಕ್ಕೆ ಸೇರ್ತಾ ಇದೆ. ಅವರು ಅಪೋಸ್ ಮಾಡಬೇಕು ಕರ್ನಾಟಕದ್ದು ಅಂತ ಅಪೋಸ್ ಮಾಡ್ತಾ ಇದ್ದಾರೆ ಹೊರತು ಟೆಕ್ನಿಕಲಿ ಅವರು ಸೈಂಟಿಫಿಕಲಿ ನೀವು ಮಾತಾಡೋದಾದರೆ ಇದು ಅವರೇ ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಅವರಿಗೆ ಮೋರ್ ಬೆನಿಫಿಟ್. ಯಾಕೆ ನಾನು ಮುಂಚೆ ಹೇಳ್ದಂಗೆ ತಮಿಳ್ನಾಡು ಇಸ್ ಹಾರ್ಡ್ಲಿ 4 ಕಿಲೋಮೀಟರ್ ಅವೇ. ಸೊ ಇದರಲ್ಲಿ ತುಂಬ ಬೆನಿಫಿಟ್ ಇದೆ. ಹಾಗಾಗಿ ರೈತರುಗಳೆಲ್ಲರೂ ಇದಕ್ಕೆ ಪರವಾಗಿ ತುಂಬಾ ಹೋರಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಜನಕ್ಕೆ ಬೆನಿಫಿಟ್ ಆಗುತ್ತೆ, ನೀರು ರೆಗ್ಯುಲೇಟ್ ಆಗುತ್ತೆ, ಆ ನೀರನ್ನು ಬಳಕೆ ಮಾಡ್ಬೋದು, ಕುಡಿಯೋದಕ್ಕೆ ಉಪಯೋಗ ಆಗುತ್ತೆ. ಬ್ಯಾಂಗ್ಳೂರ್ ಆ್ಯಂಡ್ ಸುತ್ತಮುತ್ತಲಿನ ಸಿಟಿಗೆ ಇವತ್ತು ಬೇರೆ ಸೋರ್ಸ್ ಇಲ್ಲ. ಕಾವೇರಿ 5th ಸ್ಟೇಜ್ ಮುಗೀತು, ಇನ್ನು ನಾವು ಆ ಕಾವೇರಿ ನಿಗಮದವರು ಅಲ್ಲಿಂದ ಬಿಡೋಲ್ಲ. ನೀವು ತಮಿಳ್ನಾಡವರು ಅಲ್ಲಿ ಕಾವೇರಿಯಲ್ಲಿ ಇನ್ನೊಂದು ಫೇಸ್ ಇಲ್ಲಿಗೆ ಹಾಕ್ತೀವಿ ಅಂದರೆ ಅದಕ್ಕೆ ಬಿಡಲ್ಲ. 6th ಫೇಸಿಗೆ ಇವ್ರು ಹೇಳ್ತಾ ಇದ್ದಾರೆ ನಾವು ಮಾಡ್ತೀವಿ ಅಂತ, ಬಟ್ ಅವರು ಇಟ್ಸ್ ನಾಟ್ ಪಾಸಿಬಲ್. ಕಾವೇರಿ ನಿಗಮದ ಪ್ರಕಾರ 6th ಫೇಸಿಗೆ ನಿಮಗೆ ಆಪ್ಷನ್ ಇಲ್ಲ. ಬ್ಯಾಂಗ್ಳೂರಲ್ಲಿ ಬೆಳೀತಾ ಇರೋ ಜನಸಂಖ್ಯೆಗೆ ಎಲ್ಲಿದೆ ನೀರು, ಎಲ್ಲಿಂದ ತರಬೇಕು? ಲಿಂಗನಮಕ್ಕಿಯಿಂದ 350 ಕಿಲೋಮೀಟರ್ ದೂರದಿಂದ ತರ್ತೀನಿ ಅಂತ ಇದ್ದಾರೆ. ಇದು ಏನೋ ಲೋಯೆಸ್ಟ್, ಯಾಕಂದರೆ ಕಾಸ್ಟ್ ಆಫ್ ದ ವಾಟರ್ ಆಲ್ಸೋ ಇಂಪಾರ್ಟೆಂಟ್. 350 ಕಿಲೋಮೀಟ್ರಿಂದ ಆ ಲಿಂಗನಮಕ್ಕಿಯಿಂದ ಇಲ್ಲಿಗೆ ಪಂಪ್ ಮಾಡೋದಕ್ಕೆ ಕಾಸ್ಟು, ಅದ್ರ ಬದಲು ದಿಸ್ ಈಸ್ ದ ಈಸಿಯೆಸ್ಟ್ ಅವೈಲೇಬಲ್ ಸೋರ್ಸು. ಸೊ ಆ ನಿಟ್ಟಿನಲ್ಲಿ ಇದು, ಆಮೇಲೆ ರೈತರ ಹಿತದೃಷ್ಟಿಯಿಂದ ಇದು ತುಂಬಾ ಈಗ ಪರಿಸರ ಹಾನಿ ಆಗುತ್ತೆ, ಬಟ್ ಆ ಒಂದು ಡೆವಲಪ್ಮೆಂಟಿಗೆ ಏನಾಗುತ್ತೆ, ಒಂದು ವಯ ಮೀಡಿಯಾ ತಗೊಳ್ಳೇಬೇಕಾಗತ್ತೆ. ನಾವು ಏನೇ ಮಾಡಿದರೂ ಪರಿಸರ ಹಾನಿ ಆಗೇ ಆಗುತ್ತೆ. ಬಟ್ ನನ್ನ ಪ್ರಕಾರ ಈಗ ನಾವು ಲಿಂಗನಮಕ್ಕಿಯಿಂದ ನೀರು ತರೋ ಬದಲಿಗೆ ಅಲ್ಲಿಂದ 350 ಕಿಲೋಮೀಟ್ರ್ ತರಬೇಕಾದ್ರೂ ಪರಿಸರ ಹೋಗೇ ಹೋಗುತ್ತೆ. ಆಮೇಲೆ ಅದ್ರ ಬದಲಿಗೆ ಇದು ಸ್ಮಾಲ್ ಲೆವೆಲಲ್ಲಿ ಮಾಡ್ಬೋದು. ಇದು ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ, ಕರ್ನಾಟಕಕ್ಕಂತೂ ತುಂಬ ಬೆನಿಫಿಟ್ ಇದೆ. ಹಾಗಾಗಿ ಇದನ್ನು ಮಾಡೋದ್ರಲ್ಲಿ ಕರ್ನಾಟಕ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು. ಇದೊಂದು ನಮಗೆ ಜಯ ಸಿಕ್ಕಿದೆ, ಸುಪ್ರೀಂ ಕೋರ್ಟು ನಮ್ಮ ಪರವಾಗಿ ಬಂದಿದೆ ನಮ್ಮ ತೀರ್ಪು. ಇದನ್ನು 1 ನಿಮಿಷನೂ ತಡೆ ಮಾಡ್ದಲೆ ಇಮಿಡಿಯೇಟ್ ಅದನ್ನು ಈಗ DPR ಮಾಡೋದ್ರಲ್ಲೇ ಕಾಲಹರಣ ಮಾಡೋದು ಬೇಡ. ಆಲ್ರೆಡಿ ಇರೋದನ್ನ ಇಮಿಡಿಯೇಟ್ ಎನ್ಹಾನ್ಸ್ ಮಾಡಿಬಿಟ್ಟು ಪರ್ಮಿಷನ್ ಸೆಂಟ್ರಿಗೆ ಪರ್ಮಿಷನ್ ಹೋಗಿ ದೇ ಶುಡ್ ಸ್ಟಾರ್ಟ್ ದ ವರ್ಕ್ ಇಮಿಡಿಯೇಟ್ ಆಗಿ. ಕೌಶಿಕ್ ಸರ್, ಇದಕ್ಕೆ ಈಗ 5,500-6 ಸಾವಿರ ಎಕರೆ ಜಾಗ ಬೇಕಲ್ಲ, ಮಾರ್ಕಿಂಗ್ ಮಾಡಿದಾರಾ? ಹಾಂ, ಈಗಾಗಲೇ ಮಾರ್ಕಿಂಗ್ ಮಾಡಿದ್ದಾರೆ. ಅದೇ ಹೇಳಿದ್ದು, ಮಾರ್ಕಿಂಗ್ ಮಾಡಿದ್ಮೇಲೆ ನಮಗೆ ಆನೆ ಕಾರಿಡಾರ್ ಏನಿದೆ, ಅಂದರೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಏನಿದೆ, ಅದರಲ್ಲಿ 5,700 ಎಕರೆ ಅಷ್ಟು ಫುಲ್ ಮುಳುಗಡೆಗೆ ಡೈರೆಕ್ಟ್ ಆಗುತ್ತೆ. ಇಲ್ಲಿ ಕಾವೇರಿ ಒಂದೇ ಅಲ್ಲ, ಅರ್ಕಾವತಿನೂ ಬಂದು ಸೇರೋವಂಥ ಜಾಗ ಇದು. ಯಾವುದು ಕಾವೇರಿ ಮತ್ತು ಅರ್ಕಾವತಿ ಸೇರಿದಾಗ ಈ ಯೋಜನೆ ಬರುತ್ತೆ. ಸೊ ನಾವೇನು ಮಾಡ್ಬೋದಿತ್ತು ಅಂತಂದರೆ, ನಮ್ಮ ಬೆಂಗಳೂರು ಸುತ್ತಮುತ್ತಲ, ಅಂದರೆ ಬೆಂಗಳೂರು ರೇಡಿಯಸ್ ಏನಿದೆ ಅಲ್ಲಲ್ಲಿ ಈಗ ಸುಮಾರು ಒಂದಷ್ಟು ಜಾಗಗಳನ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೊಂಡಿದ್ದಾರೆ. ಅಂದರೆ ಯಾವುದು ಇಲ್ಲಿಗಲ್ ಆಗಿ ಎನ್ಕ್ರೋಚ್ ಆಗಿತ್ತು, ಇಲ್ಲೊಂದು 150 ಎಕರೆ ಕಾಡ್ಗೋಡಿನಲ್ಲಿ ಒಂದು 150 ಎಕರೆ ಎನ್ಕ್ರೋಚ್ ಆಗಿರೋದನ್ನ ವಶಪಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಈ ಕಡೆ ತಾಟ್ಗುಣಿ ಇದೆ, ಕನಕಪುರದ ಹತ್ರ ತಾಟ್ಗುಣಿ ಎಸ್ಟೇಟ್ ಇದೆ, ಒಂದು 200 ಎಕರೆ ಇರ್ಬೋದು. ಅಲ್ಲಲ್ಲಿ ಮಳೆ ಕೊಯ್ಲಿನ ಯೋಜನೆಗಳನ್ನು ಸಂಗ್ರಹಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ, ಅಂದರೆ ಮುಂದಿನ ಜನಾಂಗಕ್ಕೆ ಮಳೆ ನೀರು ಕೊಯ್ಲು ಮಾಡಿಕೊಂಡು ಒಳ್ಳೆ ನೀರನ್ನ ಸಂರಕ್ಷಿಸ್ಕೊಂಡು ಈಗ ಅಲ್ಲಲ್ಲೇ ಮಾಡ್ಕೋಬೋದು. ಯಲಹಂಕ, ಕಾಡ್ಗೋಡಿ, ಮೇಕೆದಾಟು, ಯಾವುದು ನಮ್ಮ ತಾಟುಗುಣಿ, ಈ ಕಡೆ RR ನಗರದ ಹತ್ರ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕೆರೆಗಳನ್ನ ನಾವು ನಿರ್ಮಾಣ ಮಾಡಿಕೊಂಡ್ರೆ 1,000 ಕೋಟಿ ಎತ್ತಿಟ್ಬಿಟ್ಟು ಮಳೆ ನೀರು ನಮಗೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀವಿ. ಕಾವೇರಿ ನೀರು ಏನು ಹೋಗ್ತಾ ಇದೆ ಮೆಟ್ಟೂರಿಗೆ, ಅದಲ್ಲದೆ ನಮ್ಮಲ್ಲಿ ಬೀಳ್ತಾ ಇರತಕ್ಕಂಥ ನೈಸರ್ಗಿಕವಾಗಿ ಬೆಂಗಳೂರಿಗೆ ಸಿಗ್ತಾ ಇರೋ ನೀರು ಒಂದು 500 MLTನೋ ಒಂದು 3-4 TMC ನೀರನ್ನ ನಾವು ಸುಮ್ಮನೆ ಪೋಲ್ ಮಾಡ್ತಾ ಇದ್ದೀವಿ, ವೇಸ್ಟ್ ಮಾಡಿ ಡ್ರೈನೇಜಿಗೆ ಸೇರಿಸ್ತಾ ಇದ್ದೀವಿ. ಅದನ್ನೆಲ್ಲ ನಾವು ಒಂದು
ಒಳ್ಳೆ ಪ್ರಾಜೆಕ್ಟ್ ಮಾಡಿಕೊಂಡು ಒಂದಷ್ಟು ಕೆರೆಗಳನ್ನ ಈಗಲೇ ನಿರ್ಮಾಣ ಮಾಡಿಕೊಂಡ್ರೆ, ಅಂತಂದರೆ ಯಾವುದು ಡ್ರೈನೇಜ್ ಇಲ್ಲದೆ ಈಗೆಲ್ಲ ಬೆಂಗಳೂರಿನಲ್ಲಿ ಇರತಕ್ಕಂಥ ಎಲ್ಲ ಕೆರೆಗಳಿಗೂ ಆಲ್ಮೋಸ್ಟ್ ಆಲ್ ಸೀಪೇಜ್ ವಾಟರ್ ಇದ್ದೇ ಇದೆ, ಡ್ರೈನೇಜ್ ವಾಟರ್ ಕನೆಕ್ಟ್ ಅಲ್ಲ, ನೀವು ಹೇಳ್ತಾ ಇದ್ರಿ ಪರಿಸರ ಹಾನಿ ಆಗುತ್ತೆ, ಸದ್ಯಕ್ಕೆ ಇದರ ಅವಶ್ಯಕತೆ ಇಲ್ಲ ಅಂತೇಳಿ. ಪರಿಸರ ಹಾನಿ ಮಾಡದೆ ಡ್ಯಾಮ್ ನಿರ್ಮಾಣ ಮಾಡೋದು ಹೇಗೆ ಸಾಧ್ಯ? ಅದು ಏನು ಲೀಸ್ಟ್ ಡ್ಯಾಮೇಜ್ ಕಂಟ್ರೋಲ್ ಅಂತ ಯಾವ್ದಾರು ಒಂದು ಮಾಡ್ಕೋಬೇಕು. ಜಾಸ್ತಿ ಪರಿಸರಕ್ಕೆ ತೊಂದರೆ ಆಗದಿರ್ತಕ್ಕಂಥ ಯಾವ್ದಾರು ಒಂದು ಮಾರ್ಪಾಡು ಏನಾರು ಇಟ್ಕೊಂಡು ಮಾಡಿಕೊಂಡ್ರೆ, ಆಮೇಲೆ ಮುಳುಗಡೆ ಯಾವುದು ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರಿ ಏನು ಮುಳುಗಡೆ ಆಗುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಏನಾರ ಚೇಂಜಸ್ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಬರೀ ಬ್ಯಾಂಗ್ಳೂರಿಗೆ ಅಥವಾ ಸುತ್ತಮುತ್ತಲಿಗೆ ನೀರು ಕೊಡೋದು ಒಂದೇ ಅಲ್ಲ. ನಿಮಗೆ ಡ್ರಿಂಕಿಂಗ್ ವಾಟರ್ ಎಷ್ಟು ಬೇಕು ಅಷ್ಟೇ ಅಲ್ಲಿ ರೈತರಿಗೆ ಬೆನಿಫಿಟ್ ಆಗೋದು ಜಾಗ ಅದು. ಸೊ ಅದೂ ಇಂಪಾರ್ಟೆಂಟ್ ಇದೆ. ನಾವು ಈಗ ಅವರು ಕೊಡ್ತಾ ಇರೋ ಸಜೆಷನ್ ತುಂಬ ಚೆನ್ನಾಗಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ನೀರು ಉಳಿಸ್ಬೇಕು, ಕೆರೆಗಳನ್ನು ನಿರ್ಮಾಣ ಮಾಡಬೇಕು. ಬಟ್ ಮೇಕೆದಾಟು ಅಲ್ಲಿ ಒಂದೇನಾಗ್ತಾ ಇದೆ, ಅದು ಬರೀ ನೀವು ಬ್ಯಾಂಗ್ಳೂರು ಸುತ್ತಮುತ್ತಲಿಗೆ ನೀರು ಕೊಡೋದು ಒಂದೇ ಇಲ್ಲ. ಆ ನೀರು ರೈತರಿಗೆ ಮೇನ್ಲಿ ಏನೋ ಆ ಏರಿಯಾದಲ್ಲಿರೋ ಎಲ್ಲ ರೈತರಿಗೆ ತುಂಬ ಬೆನಿಫಿಷಿಯನ್, ಇರಿಗೇಷನ್ ಸಿಸ್ಟಮ್ಗಳಿಗೆ ತುಂಬ ಬೆನಿಫಿಟ್ ಆಗುವಂಥ ಇದು ಪ್ರಾಜೆಕ್ಟ್ ಆ್ಯಕ್ಚುಲಿ. ಸೊ ಹಂಗಾಗಿ ವಯಾ ಮೀಡಿಯಾದಲ್ಲಿ ಏನಾಗುತ್ತೆ, ಈಗ ನಾವು ಅವ್ರು ಬೆಂಗಳೂರಲ್ಲಿ ನೀರು ಉಳಿಸ್ಕೊಳ್ಳೋದಾಗುತ್ತೆ, ಬಟ್ ಆ ರೈತರ ಪರವಾಗಿ ನಾವು ಮಾತಾಡೋದಾದರೆ ದಿಸ್ ಪ್ರಾಜೆಕ್ಟ್ ಈಸ್ ಮೋರ್ ವಯಬಲ್. ಅಂದರೆ ಅಲ್ಲಿ ಇರುವಂಥ ಭೂಮಿಯನ್ನು ಕಳೆದುಕೊಂಡವ್ರಿಗೆ ಏನು ಪರಿಹಾರ, ಅದೆಲ್ಲ ಲೆಕ್ಕಾಚಾರ ಇರುತ್ತಲ್ಲ. ಹೌದು, 5,500-6,000 ಎಕರೆ ಭೂಮಿ ಜಾಗ ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಭರವಸೆ ಕೊಡ್ತಾ ಇದ್ದೀರಿ? ಅಷ್ಟೊಂದು ದುಡ್ಡು ಇದೆಯಾ? ಅದಕ್ಕೂ ಬೇರೆ ಮತ್ತು ನಿರ್ಮಾಣ ಮಾಡೋಕ್ಕೂ ಬೇರೆ ಅದೆಲ್ಲ ಸೇರಿಸ್ಕೊಂಡು ಮೋಸ್ಟ್ಲಿ DPR ಪ್ರಾಜೆಕ್ಟ್ ಮಾಡಿದ್ದಾರೆ. 14,000 ಕೋಟಿ ಮೋಸ್ಟ್ಲಿ ಆಗಿರುತ್ತೆ ಅಂತ. ಮುಂಚಿನ DPR ಪ್ರಕಾರ 9,000 ಕೋಟಿ ಇತ್ತು. ಈಗ 2 ವರ್ಷ ಆಗಿರೋದ್ರಿಂದ ಈಗ ಮೋಸ್ಟ್ಲಿ 6 ವರ್ಷನೋ 7 ವರ್ಷ ಆಗಿದೆ. ಮತ್ತು ಹೊಸ DPR ಬಂದಾಗ ಮೋಸ್ಟ್ಲಿ ಕಾಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಇದರಲ್ಲಿ ಏನಾಗುತ್ತೆ, ಒಂದು ತಾವು ಮೇಕೆದಾಟು ಏರಿಯಾ ನೋಡಿದರೆ ಮೆಜಾರಿಟಿ ಆಫ್ ದ ಫಾರೆಸ್ಟ್ ಏರಿಯಾ ಜಾಸ್ತಿ ಇದೆ. ಅನ್ನೋದು ಮುಳುಗಡೆ ಆಗಬೇಕಾದ್ರೆ ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸೇ ಮೆಜಾರಿಟಿ ಇದಾಗ್ತಾ ಇದೆ. ಕೆಲವು ಹಳ್ಳಿಗಳು ಮುಳುಗಡೆ ಆಗುತ್ತೆ ಅದಕ್ಕೆ. ಬಟ್ ಆದರೆ ಆ ಬೆನಿಫಿಟ್ಸ್ ಅಗೇನ್ಸ್ಟ್ ದ ಬೆನಿಫಿಟ್ಸ್ ಆ್ಯಂಡ್ ದ ಲಾಸಸ್ ರೇಷಿಯೋ ನೋಡಿದಾಗ ಮೇಕೆದಾಟು ಇಸ್ ಒನ್ ಆಫ್ ದ ಬೆನಿಫಿಷಿಯಲ್ ಪ್ರಾಜೆಕ್ಟ್. ಈಗ ನಾನು ಎನ್ವೈರನ್ಮೆಂಟಲಿಸ್ಟು, ಐ ಆಮ್ ಆಲ್ಸೋ ಅಗೇನ್ಸ್ಟ್ ದ ಡ್ಯಾಮ್ಸ್. ಆದರೆ ಏನಾಗುತ್ತೆ ಅಂದರೆ ಡೆವಲಪ್ಮೆಂಟ್ ಆಗಬೇಕು, ನೇಚರ್ ಉಳಿಬೇಕು ಅನ್ನೋ ನಾವು ಅದನ್ನು ಎರಡನ್ನ ತಗಡಿಗೆ ಹಾಕಿ ನೋಡಿದಾಗ ಈ ಪ್ರಾಜೆಕ್ಟು ನಮಗೆ ಬೇಕಾಗತ್ತೆ. ಹಾಗೆ ಆಮೇಲೆ ಇದು ಒಂಥರ ಟೂರಿಸಮ್ಗೆ ಹೇಳಿ ಮಾಡಿಸ್ತಕ್ಕಂಥ ಜಾಗ, ಇದು ಟೂರಿಸಮ್ಗೆ ಬೇಕಾಗಿರ್ತಿತ್ತು. ಆಮೇಲೆ ಇದೊಂಥರ ಈ ಕಲ್ಬಂಡೆಗಳೇ ನೋಡೋದಕ್ಕೆ ಒಂಥರ ಶಿಲಾ ವೈಭವ ಅಂತಂದರೆ ರುದ್ರ ರಮಣೀಯವಾಗಿ ಅಂತ ಕಾಣಿಸುತ್ತೆ. ನೀರು ಜೊತೆ ಹರ್ಕೊಂಡ್ ಬಂದಾಗ ಈ ಮೇಕೆದಾಟು ಕಲ್ಲು ಮೈನಿಂಗ್ ಮಾಡ್ಬೇಕಂತಾನೆ ಈಗ ಮೈನಿಂಗಿಗೂ ಆಸ್ಪದ ಉಂಟಾಗುತ್ತೆ. ಈಗ ನೀವು ಡ್ಯಾಮ್ ನಿರ್ಮಾಣ ಮಾಡೋದಲ್ಲದೆ ಇಲ್ಲಿ ಮೈನಿಂಗ್ ಪರ್ಮಿಷನು ಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಬೇಕು, ಸೆಂಟ್ರಲ್ ಎನ್ವೈರ್ಮೆಂಟ್ ಇವ್ರದ್ದು ಕಮಿಷನ್ಸು ಬೇಕು. ಸೊ ಇದೆಲ್ಲ ಬರುತ್ತೆ ಮೋಸ್ಟ್ಲಿ. ಮತ್ತೆ ಗ್ರೀನ್ ಟ್ರಿಬ್ಯುನಲ್ಸ್ ಅವರು ಮತ್ತೆ ಮೇಲ್ಮನವಿ ಸಲ್ಲಿಸಲೂಬಹುದು ಮುಂದಿನ ದಿನಗಳಲ್ಲಿ. ಮತ್ತೆ ಇನ್ನಷ್ಟು ತೊಡಕು ಇರೋತಕ್ಕಂಥ ತೊಂದರೆಗಳು ಇದಾವೆ ಅಂತ ಹೇಳ್ತಾ ಇದೆ ನಾರಾಯಣ ರೆಡ್ಡಿ ಸರ್. ಈಗ ಈ ಸರ್ಕಾರದ ಅವಧಿಯಲ್ಲಿ ಇದಕ್ಕೆ ಅಡಿಗಲು ಸಿಗುವಂಥ ಸಾಧ್ಯತೆ ಇರುತ್ತಾ? ಸಾಧ್ಯತೆ ಇದೆ. ಆದರೆ ಏನಾಯಿತು ಅಂದರೆ ನಮ್ಮ ಇವರು ಹೇಳ್ತಾ ಇದ್ದ ಪರಿಸರವಾದಿಗಳು ತಾತಗುಣಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕೆರೆಗಳು ಮಾಡಬೇಕು ಅಂತ. ಈಗಾಗಲೇ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ಇಲ್ಲೆಲ್ಲ ಬಂದು ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡಿಬಿಟ್ಟು ಅಭಿವೃದ್ಧಿ ಅಂತ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾರೆ. ಅಲ್ಲಿನ ಕಚ್ಚಡ ನೀರೆಲ್ಲ ಕೆರೆಗಳು ಬಿಡ್ತಾ ಇರ್ತದೆ ತಗೊಂಡೋಗಿ. ಇವತ್ತು ಹೆಸರುಘಟ್ಟ ಕೆರೆಯಲ್ಲಿ ಇಲ್ಲಿ ಮತ್ತಿಕೆರೆ, ಜಾಲಹಳ್ಳಿ ಈ ಏರಿಯಾಗೆಲ್ಲ ಪೈಪ್ಲೈನ್ ಇತ್ತು. ಅದು ಹಿಂದೆ ಈಶ್ವರೇಶ್ವರಯ್ಯನವರು ಕಟ್ಟಿದಂಥ ಕೆರೆ. ಅಲ್ಲಿ ಒಂದು ಸೈಕ್ಲೋನ್ ಇದೆ ಸುಮಾರು ಇಷ್ಟಾಗಲ್ಲ. ನೀರು ಬಂದ ತಕ್ಷಣ ಅದ್ರಲ್ಲಿ ಯಾವುದೇ ಮಿಷಿನ್ ಇಲ್ಲ, ಏನಿಲ್ಲ, ಆಟೋಮೆಟಿಕ್ ಆಗಿ ಅದೇ ಸೈಕ್ಲೋನ್ ಮಾಡ್ತದೆ. ಆ ಥರ ಉಪಯೋಗಿಸಿ ಕಟ್ಟಿದ್ರು. ಅಂದರೆ ಎಷ್ಟೇ ನೀರು ಬರಲಿ ಕೋಡಿ ಹೋಗೋದಕ್ಕೆ ಅದು ಕೋಡಿ ಹೋಗೋದಿಲ್ಲ. ಆ ಸೈಕ್ಲೋನ್ ಒಂದ್ಕಿಂತ ಎಳಿತು ಅಂದರೆ ಸುಮಾರು ಒಂದು 106 ಮೀಟ್ರ್ ನೀರು ಎಳ್ಕೊಂತದೆ, ಎಳೆದು ಆಚೆಗೆ ಬಿಡ್ತದೆ. ಅಷ್ಟು ವೈಜ್ಞಾನಿಕವಾಗಿ ಕಟ್ಟಿದ್ದಾರೆ. ಇವತ್ತು ಹೆಸರುಘಟ್ಟ ಕೆರೆ ಕುಲಗೆಟ್ಟಿದೆ, ತಿಪ್ಪಗನಹಳ್ಳಿ ಕೆರೆ ಕುಲಗೆಟ್ಟಿದೆ. ಇವ್ರು ಏನಾಗ್ತಾ ಇದೆ ಅಂದರೆ ಪರಿಸರ ಮಾಲಿನ್ಯದವರು ಆಗಲಿ ಯಾರೇ ಆಗಲಿ ಅಧಿಕಾರಿಗಳು, ನಾನು ಹೇಳೋದು ಏನಂದರೆ ಈ ಏನು ಕಚ್ಚಡ ನೀರು ಫ್ಯಾಕ್ಟ್ರಿಗಳಿಂದ ಎಲ್ಲ ಬರ್ತದೆ ಅದನ್ನು ಇದು ಮಾಡಬೇಕು. ಏನಂದರೆ STP ಮಾಡಿ ನೀರು ಬಿಡಬೇಕು ಕೆರೆಗೆ. ಇವರು STP ಮಾಡಲ್ಲ, ಏನೂ ಇಲ್ಲ. ಒಂದು ಬೋರ್ ಹಾಕ್ಸ್ಬಿಡೋದು, ಆ ಬೋರ್ ಒಳಗಡೆಗೆ ಅದು ಡಮ್ಮಿ ಬೋರ್ವೆಲ್ಲು, ಆ ಬೋರ್ವೆಲ್ ಒಳಗೆ ಗಲೀಜು ನೀರು ಬಿಟ್ಬಿಡೋದು ಪೈಪ್ ಹಾಕ್ಬಿಟ್ಟು.
ಈ ಥರ ಮಾಡ್ಕೊಂಡು ಅಂತರ್ಜಲನೂ ಕೆಟ್ಟೋಗ್ತಾ ಇದೆ, ಮೇಲ್ಗಡೆ ಭೂಮಿ ಮೇಲ್ಗಡೆ ಬರ್ತಕ್ಕಂಥ ನೀರುಗಳು ಕೆಟ್ಟೋಗ್ತಾ ಇದೆ. ಈಗ ಏನು ಮಾಡ್ಬೇಕಂದ್ರೆ ಹೊಸ ಜಾಗಗಳನ್ನ ಗುರ್ತು ಮಾಡಿಕೊಂಡು ಹೊಸ ಕೆರೆಗಳನ್ನ ತಂದು ಈ ಥರ ಯಾವುದು ಕಚಡ ನೀರಾಗಿರ್ಬೋದು, ಡ್ರೈನೇಜು, ಸೀಪೇಜ್ ಇಲ್ಲದೇ ಇದ್ದಂಥ ಒಂದು 4-5 ಕೆರೆ ಬೆಂಗಳೂರು ಸುತ್ತಮುತ್ತಲು ಮುಂಬರುವ ದಿನಗಳಿಗೆ ಅವಶ್ಯಕತೆ ಇದೆ. ಅದು ಒಂದು. ಈಗ ನಾವು ಮುಂದಿನ 4ನೇ ತಾರೀಕು 5ನೇ ತಾರೀಕು ಕನಕಪುರದಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಅಂದರೆ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ, ಬೇಗ ಮಾಡಿ ನಿಮ್ಮ ಇದರಲ್ಲೇ ಮಾಡಿ ಅಂತೇಳಿ ನಾವು ಒತ್ತಡ ಮಾಡೋದಕ್ಕೆ ಮಾಡಿದ್ದೀವಿ. ಯಾಕೆ ಬೇಗ ಮಾಡ್ತಾರೆ ಇದು ಅಂತ ಹೇಳಿದ್ರೆ, ನಾನು ಇದು ಹೇಳ್ತೀನಿ, ಈಗ ಎಲ್ಲಿ ದುಡ್ಡು ಜಾಸ್ತಿ ಬಿಲ್ ಆಗ್ತದೋ ಆ ಏರಿಯಾ ಸರ್ಕಾರ ಬಿಲ್ಲಿಂಗ್ ಮಾಡ್ತದೆ. ಯಾಕೆ ನಿರ್ದೇಶನ ಅಂದರೆ ಎತ್ತಿನೊಳೆ ಅಂತ ಪ್ರಾಜೆಕ್ಟ್ ಮಾಡಿದ್ರು, ಅದು ಪರಮಶಿವ ವರದಿ ಏನು ಮಿಷಿನ್ಗಳು ಇಕ್ತಿರೋ ಮಾಡಬೇಕು ಅಂತ ಮಾಡಿದ್ರು, ಅದನ್ನ ಯಾರು ಗಮನ ಕೊಡಿಲ್ಲ. ಈ ಪೈಪ್ ಲೈನ್ ಹಾಕೋದು ಗಮನ ಕೊಟ್ಟರು, ಕೋಟಿಗಳಂತ. ಒಂದು ವರ್ಷಕ್ಕೆ 950 ಕೋಟಿ ರೂಪಾಯಿ ಆಗ್ತದೆ ಬರೀ ಕರೆಂಟ್ ಚಾರ್ಜ್. ಎಲ್ಲಿ ಎತ್ತಿನೊಳಗೆ ಪೈಪ್ ಲೈನಿಗೆ ನೀರು ಡಂಪ್ ಮಾಡಬೇಕು ಅಂದರೆ 950 ಕೋಟಿಯಿಂದ 1000 ಚಿಲ್ಲರೆ ಕೋಟಿ ಆಗುತ್ತೆ. ಅಷ್ಟು ವಿದ್ಯುತ್ ಬೇಕು. ಅದೇ ಪರಮಶಿವ ವರದಿದು ಆ ಥರ ಇರಲಿಲ್ಲ. ಅದಕ್ಕೆ ನಾವು ಕೆಲವೆಲ್ಲ ವಿಷಯಗಳು ಇಟ್ಕೊಂಡು ಇವತ್ತು ಕನಕಪುರದಲ್ಲಿ ನಮ್ಮ ಇವರು ಸಂಪತ್ತಿರ್ಬೋದು, ಈಗ ನಮ್ಮ ಹೋರಾಟದಲ್ಲಿ ಬಂದ ಕೆಲವರೆಲ್ಲ ನಂಜುಂಡಪ್ಪ, ರಕ್ಷಣಾ ವೇದಿಕೆಯವರು, ಕನ್ನಡ ಪರ ಸಂಘಟನೆಗಳು ಎಲ್ಲ ಮುಖಂಡರು ಸೇರಿ ಈ ಕನಕಪುರದಲ್ಲಿ ಮಾಡಿ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿ ನಾವೊಂದು ಒತ್ತಡ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಈಗ 4ನೇ ತಾರೀಕು ನಾವು ಒಂದು ಸಭೆ ಕರೆದಿದ್ದಾರೆ, 4-5. ಈಗ ನಾವು ಬರಬೇಕಾದ್ರೆ ಸಂಪತ್ ಹತ್ರ ಮಾತಾಡಿದ್ದಕ್ಕೆ ನಾವು ಡೇಟ್ ಕೊಡ್ತೀವಣ್ಣ ನಮಗೆ ಅಂತ ಹೇಳಿದ್ದಾರೆ. ಯಾಕೆಂದರೆ ನಾವೆಲ್ಲ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದು. ಅಲ್ಲಿ ನಮ್ಮವೆಲ್ಲ ಇದ್ದಾವೆ, ವಿಡಿಯೋ ಕ್ಲಿಪ್ಗಳೆಲ್ಲ ಇದ್ದಾವೆ, ಹೋರಾಟ ಮಾಡಿರೋದು, ಕಾಲ್ನಡಿಗೆಯಲ್ಲಿ ಬಂದಿರೋದು, ಮೇಕೆದಾಟಿಂದ ಕನಕಪುರದವರೆಗೂ ಕಾಲ್ನಡಿಗೆಯಲ್ಲಿ ಬಂದಿದ್ದೀವಿ. ನಾವೇನೋ ನಮ್ಮ ಸ್ವಂತ ಉದ್ಯೋಗಕ್ಕೆ ನಮಗೋಸ್ಕರ ಬಂದಿಲ್ಲ, ನಾವು ಜನಗಳಿಗೋಸ್ಕರ. ಅವ್ರು ಬಂದಿರೋದು ರಾಜಕೀಯ ಉದ್ದೇಶಕ್ಕೆ ಅವ್ರು ಬಂದಿದ್ದಾರೆ. ಆ ಥರ ಇದೆ. ಆದಷ್ಟು ಬೇಗ ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬೇಗ ಪ್ರಾಜೆಕ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆಮೇಲೆ ಮತ್ತೆ ಒಂದು ಏನು ಮಾಡಿದ್ವಿ ನಾವು ಅಂದರೆ, ತಮಿಳ್ನಾಡು ವಿರೋಧ ಮಾಡ್ತಾ ಇದ್ದಾಗ ನಾವು ತಮಿಳ್ನಾಡು ರೈತ ಮುಖಂಡರೆಲ್ಲ ಕರೆದು ಮೇಕೆದಾಟಿಗೆ ಕರೆದು ಅಲ್ಲೇ ಒಂದು ಮೀಟಿಂಗ್ ಮಾಡಿದ್ವಿ ನಾವು. ಏನು ನೋಡಿ, ನಾವಿಲ್ಲಿ ಮೇಕೆದಾಟು ಕಟ್ಟೋದ್ರಿಂದ ನಿಮ್ಗೆ ತೊಂದರೆ ಆಗಲ್ಲ, ತುಂಬಿದ್ದಾದಮೇಲೆ ನೀರು ಫ್ಲೋ ಆಗುತ್ತೆ. ನಿಮಗೇನಾದರೂ ಬರಗಾಲ ಇದ್ದು ಅಲ್ಲಿ ಏನೋ ಒಂದು ಬೆಳೆಗೆ ನೀರಿಲ್ಲ ಅಂದಾಗ ನಾವು ಇದರಿಂದ ಬಿಡ್ಬೋದು, ಬರೀ ಕಾವೇರಿ ವಾಟರ್ನೇ ನುಗ್ಗೋಕ್ಕಾಗಲ್ಲ. 2ನೇ ಕ್ವಶನ್ ಕೇಳಿದ್ವಿ ಅವ್ರನ್ನ. ಇವತ್ತು ನಾವು ನಿಮಗೆ ಇಷ್ಟು TMC ನೀರು ಬಿಡ್ತೀವಿ ಅಂದಾಗ ಬೆಂಗಳೂರಲ್ಲಿ ಇದ್ದಿದ್ದು ಒಂದು 70-80 ಲಕ್ಷ ಜನ ಅಷ್ಟೇ ಇದ್ದಿದ್ದು. ಇವತ್ತು ತಮಿಳ್ನಾಡು, ನಮ್ಮ ಅಣ್ಣ ತಮ್ಮಂದು ತಮಿಳ್ನಾಡವರೇ ಇವತ್ತು ಲಕ್ಷಾಂತರ ಜನ ಅವರೇ. ಅವರು ನೀರು ಕೊಡಬೇಕು. ನಾವು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೂ ನೀರು ಕೊಡಬೇಕು. ಆ ಜನಾಂಗ ನೀರು ಕುಡಿಬಾರ್ದು ಕಾವೇರಿದು ಅಂತ ನಾವು ಹೇಳೋಂಗಿಲ್ಲ. ಇಂಥವೆಲ್ಲ ಪರಿಸ್ಥಿತಿಗಳಿದ್ದಾವೆ. ಅದಕ್ಕೆ ನೀವು ಸರ್ಕಾರ ಜೊತೆ, ನಿಮ್ಮ ಸರ್ಕಾರ ಜೊತೆ ಮಾತಾಡಿ ನಮಗೊಂದು ಅನುವು ಮಾಡಿಕೊಡಿ. ಮೇಕೆದಾಟು ಕಟ್ಟೋಣ, ನೀರು ಫ್ಲೋ ಇದಾದಮೇಲೆ ನಿಮಗೂ ನೀರು ಎಷ್ಟು TMC ಬೇಕು ಅಂದರೆ ಬಿಡೋಣ, ಕಷ್ಟ ಸುಖದಲ್ಲಿ ಭಾಗವಹಿಸ್ಕೊಳ್ಳೋಣ ಅಕ್ಕಪಕ್ಕ ರಾಜ್ಯಗಳು ಅಂತಲೂ ಹೇಳಿದ್ದೀವಿ. ಆದರೂ ಅದರಲ್ಲಿ ನಮಗೆ ಕಮ್ಮಿನೇ ಆಗೋದು ಉಪಯೋಗ, ಕುಡಿಯೋ ನೀರಿಗೆ ಅಷ್ಟೇ ಜಾಸ್ತಿ ಆಗೋದು. ಯಾಕೆಂದರೆ ಅಲ್ಲಿಂದ ನಮಗೆ ಮೇಕೆದಾಟಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಆ 5-6 ಕಿಲೋಮೀಟ್ರ್ ಪೂರ್ತಿ ಅರಣ್ಯನೇ ಇದೆ. ಅದು ನಮಗೇನು ರೈತರದ್ದು ಗದ್ದೆಗಳು ಪತ್ತಿಗಳು ಮಾಡೋಂಥ ಜಾಗ ಅಲ್ಲ. ಈಗ ನೀವು ಸಾಹೇಬ್ರಿಗೆ ಗೊತ್ತಿದೆ ಅದು. ನಾವು ಹೋಗಿ ಎಲ್ಲ ಸ್ಥಳ ತನಿಖೆ ಎಲ್ಲ ಮಾಡಿ ನೋಡ್ಕೊಂಡೆಲ್ಲ ಬಂದಿದ್ದೀವಿ ಅಲ್ಲಿ. ಆದ್ದರಿಂದ ನಮಗೆ ನೀರು ಕಮ್ಮಿ ಆದರೂ ಪರವಾಗಿಲ್ಲ, ರೈತರಿಗೆ ಇಲ್ಲ ಅಂದ್ರೂ. ಇಲ್ಲ ಅಂದರೆ ಇನ್ನೊಂದು ಎಲ್ಲ ಹೇಳ್ದಂಗೆ ಇವರು ತಾತಗುಣಿ ಅಲ್ಲೆಲ್ಲ ಹೇಳಿದಾರಲ್ಲ, ಅಲ್ಲಿ ಬೇಕಾದ್ರೆ ನೀರು ಬಿಡಲಿ ಸಪ್ರೇಟಾಗಿ, ಇದರಿಂದ ಕುಡಿಯೋ ನೀರಿಗೆ ಅನುಕೂಲ ಆಗಲಿ. ಬಟ್ ಅನಾವಶ್ಯಕವಾಗಿ ನೀರು ಪೋಲಾಗೋದು ಬೇಡ ಅಂತ ನೀವು ಮಳೆ ನೀರು ಉಳಿಸ್ಕೋತಾ ಇಲ್ಲ. ಬೆಂಗಳೂರಿನಲ್ಲಿ ಇರೋತಕ್ಕಂಥ ಮಳೆ ನೀರೇ ನಮಗೆ ಸಾಕು, ಆದರೆ ನಾವು ಅದನ್ನು ಕೇರ್ ಮಾಡ್ತಾ ಇಲ್ಲ. ಅಂತಂದರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಥರ ಯಾವಾಗಲೂ ಸುರಿಯುತ್ತೆ, ಇದಕ್ಕೆ ಯಾಕೆ ಅನ್ನೋ ಥರ ಆಗ್ಬಿಟ್ಟಿದೆ. ವಿಜಯ್ ಸರ್, ಈಗ ಪ್ರಮುಖವಾಗಿ ಈ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂದರೆ ಇರುವಂಥ ಸವಾಲುಗಳೇನು, ಏನು ಮಾಡಬೇಕು ಅಂದರೆ ಈ ಹಿಂದೆ DPR ಅನ್ನು ಸಲಿಕೆ ಮಾಡಿದರೂ ಅದು ತಿರಸ್ಕಾರಗೊಂಡಿದೆ, ಅಂದರೆ ಅದನ್ನು ರಿಜೆಕ್ಟ್ ಮಾಡಲಾಗಿದೆ. ಬಟ್ ಈಗ ಸರಿಪಡಿಸೋದು ಈಗ ದೊಡ್ಡ ಚಾಲೆಂಜ್ ಇದೆ. ಅಂದರೆ ಪ್ಲಾನ್ ಹೇಗಿರಬೇಕು ಅಂತ, ಅದರಲ್ಲಿ ಯಾವ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಬೇಕಾಗುತ್ತೆ? ಒಂದು ಅಂದರೆ ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವ್ರದ್ದು ಇದ್ದೇ ಇರುತ್ತೆ. ಸೊ ವಿ ಹ್ಯಾವ್ ಟು ಅದನ್ನು ಅಡ್ರೆಸ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಅವರು ಯಾವತ್ತು ಬೇಕಿದ್ರೆ ಸವಾಲು ಎತ್ಬೋದು, ನಿಲ್ಲಿಸ್ಬಿಡ್ಬೋದು. ಅದನ್ನು ನಾವು ಅಡ್ರೆಸ್ ಮಾಡೋದಕ್ಕೆ ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ಕೂಲಂಕುಷವಾಗಿ ಅವರಿಗೆ ಕರೆಕ್ಟಾಗಿ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ಗಳು ಮತ್ತು ಏನೋ ಸರ್ವೆ ರಿಪೋರ್ಟ್ಸ್ಗಳು, ಡ್ರೋನ್ ಸರ್ವೇಸ್ ರಿಪೋರ್ಟ್ಸು ಅದನ್ನು ಕೊಡಬೇಕಾಗತ್ತೆ. ಒಂದು ಎರಡನೇದಾಗಿ ಏನಾಗುತ್ತೆ, ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆಫ್ ದ, ಈಗ ಏನಾಗಿದೆ, ಏನು ಕೇಳಿದ್ರು ದುಡ್ಡಿಲ್ಲ ಅಂತ ಇರಬೇಕಾದ್ರೆ ಇದನ್ನು ಹೇಗೆ ಮುಂದುವರಿಸ್ತಾರೆ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಸೊ ಅದು ಒಂದು
ಇಶ್ಯೂ ಇದ್ದೇ ಇರುತ್ತೆ. ಥರ್ಡ್ ಏನಾಗುತ್ತೆ ಅಂದರೆ ಎಷ್ಟು ಫಾಸ್ಟಾಗಿ ನಾವು ಈಗ ಏನಾಗುತ್ತೆ, ತಮಿಳ್ನಾಡವರು ಮತ್ತೆ ಅದನ್ನು ಅಬ್ಜೆಕ್ಟ್ ಮಾಡಿ ಮತ್ತೆ ಅವರು ಕಾವೇರಿ ಟ್ರಿಬ್ಯುನಲ್ಗೆ ಆಗಲಿ ಅಥವಾ ಇದಕ್ಕೆ ಹೋಗೋ ಪರಿಸ್ಥಿತಿ ಬಂದ್ರೂ ಕಷ್ಟ ಆಗ್ಬೋದು. ಸೊ ಅದನ್ನೆಲ್ಲ ನಾವು ಈಗಲೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂದು ಮೇನ್ಲಿ ಏನು ಗೊತ್ತಾ, ಗೌರ್ಮೆಂಟಿನ ಇಚ್ಛಾಶಕ್ತಿ ಬೇಕು. ಒಂದು ಇಚ್ಛಾಶಕ್ತಿ ಅನ್ನೋದು ಒಂದು ಇದ್ಬಿಟ್ರೆ ಎಲ್ಲದೂ ಸರಿಪಡಿಸ್ಬೋದು. ಅದೇನು ದೊಡ್ಡ ಇದಲ್ಲ. ನಾವು ತಮಿಳ್ನಾಡವ್ರ ಜೊತೆನೂ ಮಾತಾಡ್ಕೋಬೋದು, ಅವ್ರಿಗೂ ಕರೆಕ್ಟಾಗಿ ನಾವು ಏನಿದೆ ಪ್ಲ್ಯಾನು ಅವ್ರಿಗೂ ಕೂರಿಸ್ಕೊಂಡ್ಬಿಟ್ಟು ಅಕ್ರಾಸ್ ದಿ ಟೇಬಲ್ ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ಮಾಡ್ಬೋದು. ಇಚ್ಛಾಶಕ್ತಿ ಬೇಕು. ಸಾಹೇಬ್ರು ಹೇಳ್ದಂಗೆ ಒಂದು ಇಚ್ಛಾಶಕ್ತಿ ಗೌರ್ಮೆಂಟ್ಗೆ ಇದ್ಬಿಟ್ರೆ ಅದು ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ. 9,000 ಕೋಟಿ ತರೋದು ಏನು ದೊಡ್ಡ ವಿಷಯ ಅಲ್ಲ. ಒಂದು ಇಚ್ಛಾಶಕ್ತಿ ಕೊರತೆ ಇದೆ ಅಷ್ಟೇ, ಬೇರೆ ಏನು. ಅದಕ್ಕಿಂತ ಮೊದಲು ನಮ್ಮ ಸಂಸದರು ಏನಿದ್ದಾರೆ, ನಮ್ಮ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವ್ರಿಗೆ ಕೇಂದ್ರ ಸರ್ಕಾರದಲ್ಲಿ ಕೇಳಬೇಕು. ಅವರು ಧ್ವನಿ ಎತ್ತಬೇಕು. ಬಿಡ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅನ್ನೋದು ಬೇಜವಾಬ್ದಾರಿ ಇರಬಾರ್ದು. ರಾಜಕೀಯ ಬೇಡ ಅಂತ ಹೇಳ್ತಾರೆ. ರಾಜಕೀಯ ಬೇಡ, ಯಾವುದೇ ಪಕ್ಷ ಆಗಲಿ ಸುಮ್ಮನೆ ಹೇಳ್ಕೊಂಡು ಹೋಗಬಾರ್ದು. ಕೊಡಬೇಡ ಅಂತೇಳಿ ಮೋದಿಯವ್ರಿಗೆ ಹೇಳೋದು ಅದಲ್ಲ. ನೀವೇನು 28 ಜನ ಇದ್ದೀರಿ, ಕಾಂಗ್ರೆಸ್ಸು, BJP, JDS, 20 ಜನನೂ ಹೋಗಿ ಒಂದು 10,000 15,000 ಕೋಟಿನ ಕೊಡೋ, ಮಿಕ್ಕಿದ್ದು ರಾಜ್ಯದ ಹಾಕ್ಕೊಂತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೋದಿ ಸಾಹೇಬ್ರನ್ನ ಕೇಳ್ಬಿಟ್ಟು ಅವ್ರು ಹಾಕ್ಬಿಟ್ರೆ ಆಟೋಮೆಟಿಕಾಗಿ ಬೇಗ ಆಗುತ್ತೆ. ಕುಮಾರಸ್ವಾಮಿ ಇರೋದ್ರಿಂದ ಅದೇನು ದೊಡ್ಡ ದೊಡ್ಡ ಕಷ್ಟ ಏನಲ್ಲ ಅಂತ ಅನ್ಸುತ್ತೆ. ಮಿನಿಸ್ಟರ್ ಇದ್ದಾರೆ ಇವತ್ತು, ಸೊ ಹಿ ಶುಡ್ ಬಿ ಏಬಲ್ ಟು ಹೆಲ್ಪ್ ಮಾಡಬೇಕಾಗತ್ತೆ. ಕುಮಾರಸ್ವಾಮಿ ಅವರು ಇವತ್ತಿರೋದ್ರಿಂದ ಅವರು ಅದೇ ಕ್ಷೇತ್ರದಲ್ಲಿ ರಾಮನಗರ ಆ ಕ್ಷೇತ್ರದಿಂದ ಗೆದ್ದು ಬಂದವರು. ಹಾಗಾಗಿ ಎಲ್ಲರೂ ಅವ್ರು ಸಾಹೇಬ್ರು ಹೇಳ್ದಂಗೆ ಎಲ್ಲರೂ ಅದೇ ಮೇನ್ಲಿ ಇಚ್ಛಾಶಕ್ತಿ ಕೊರತೆ. ನಾನು ಯಾಕೆ ಮಾಡಲಿ, ನೀನು ಯಾಕೆ ಮಾಡಲಿ ಅಂತ ಆ ಥರ ಆದರೆ ಆಗಲ್ಲ. ಎಲ್ಲರೂ ಸೇರಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತೆ, ನಮ್ಮ ಇದಕ್ಕೆ ಬೇಕಿದು ಅಂತ ಹೇಳ್ಬಿಟ್ಟು ಹೋರಾಡಿದರೆ ಮಾಡ್ಬೋದು. ಸರ್, ಈಗ ಪರಿಸರ ಅರಣ್ಯಕ್ಕೆ ಅವರ ಒಂದು ಅನುಮತಿ ಪಡೆಯೋದಕ್ಕೆ ದೊಡ್ಡ ಸವಾಲಾಗುತ್ತಾ, ಹೇಗೆ? ಅದಕ್ಕೆ ಏನಾದರೂ ಚಾಲೆಂಜ್ ಇದೆಯಾ? ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟ್ರಿ ಆಫ್ ಸೆಂಟ್ರಲ್ ಯಾವುದಿದೆ ನಮ್ಮ ಅರಣ್ಯ ಇಲಾಖೆ ಕೇಂದ್ರದ್ದು, ಅವರು ಬಂದು ಒಂದ್ಸಲ ಜಾಗನ ಪರಿಶೀಲಿಸಿ ಅವರು ಏನು ಮೊದಲು ಕೊಡಬೇಕಾಗತ್ತೆ. ಯಾಕಂದರೆ ನಮ್ಮಲ್ಲಿ ದಕ್ಷ ಅರಣ್ಯಾಧಿಕಾರಿಗಳಿದ್ದು ಅವರು ಏನು ಸಲ್ಲಿಸ್ತಾರೆ ಸೆಂಟ್ರಲ್ಗೆ ರಿಪೋರ್ಟ್, ಅದ್ರ ಮೇಲೆ ಇದಾಗುತ್ತೆ. ಯಾಕಂದರೆ ನಾವು ಈಗಾಗಲೇ ಹೇಳ್ದಂಗೆ ಅಲ್ಲಿ ಅತಿ ಸೂಕ್ಷ್ಮ ಪ್ರಾಣಿಗಳಿರುತ್ತೆ. ಯಾಕಂದರೆ ನೀರು ಜೊತೆಲಿದೆ ಮತ್ತು ಎಲ್ಲ ಫಾರೆಸ್ಟು ಅದಕ್ಕೆ ಹೊಂದ್ಕೊಂಡಿದೆ. ನಾವು ಬರೀ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಏನು ಹೇಳ್ತೀವಿ, ಇದ್ರ ಜೊತೆಗೆ ಅಲ್ಲಿ ಬಂಡೀಪುರ ಇಲ್ಲಿಗೆಲ್ಲ ಅದು ವಿಸ್ತರಣೆ ಆಗುತ್ತೆ. ಆ ಕಾರಿಡಾರ್ ಯಾವುದಿದೆ, ಬಿಳಿಗಿರಿ ರಂಗನ ಬೆಟ್ಟ ಮತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ, ಈ ಒಂದು ಸೂಕ್ಷ್ಮ ಪ್ರದೇಶದ ಮೇಲೆ ಇದರದ ಒಂದು ಹೊಡೆತ ಬೀಳುತ್ತೆ. ಪ್ರಾಣಿಗಳು ವಲಸೆ ಹೋಗಬೇಕು ಅಂತಂದರೆ ಅದೇ ಮಾರ್ಗ ಇರುತ್ತೆ. ಸಮ್ಮರಲ್ಲಿ ಇಲ್ಲಿ ಬಂದು ಕಾವೇರಿನಲ್ಲಿ ನೀರು ಕುಡಿದು ಮತ್ತೆ ಹೋಗಿ ಮತ್ತೆ ವಲಸೆ ಬರುವಂಥ ಒಂದು ಕಾರಿಡಾರ್ ಇದು. ಇದ್ರ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಅದಾಗಲೇ ಹೇಳ್ದಂಗೆ ಮೈನಿಂಗ್ ಡಿಪಾರ್ಟ್ಮೆಂಟಿಂದ ಇವರು ಪರ್ಮಿಷನ್ಸ್ ತೊಗೊಳ್ಬೇಕಾಗುತ್ತೆ. ಇದಲ್ಲದೆ ಕಾವೇರಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಒಂದಿದೆ ನಮ್ಮ ತಮಿಳುನಾಡು ಮತ್ತು ಕರ್ನಾಟಕ, ಅಲ್ಲಿ ಪಾಂಡಿಚೇರಿನೂ ಒಂದು ಸ್ವಲ್ಪ, ಯಾಕೆಂದರೆ ಈ ನೀರು ಕೊನೆಯಲ್ಲಿ ಪಾಂಡಿಚೇರಿಗೂ ಸ್ವಲ್ಪ ಹೋಗುತ್ತೆ. ಈ ಒಂದು 4 ರಾಜ್ಯಗಳನ್ನ ಹೊಂದ್ಕೊಂಡು ಒಂದು ಕಾವೇರಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ಸ್ ಪ್ರೊಸೀಡಿಂಗ್ಸ್ ಅಲ್ಲೂ ನಡೆಯುತ್ತೆ. ಇದು ಯಾವುದು DPR ಎಲ್ಲ ಆದಮೇಲೆ ಎಲ್ಲ 4 ರಾಜ್ಯಗಳವರು ಸೇರಿಸಿ ತೀರ್ಮಾನ ತೊಗೊಂಡ ನಂತರವೇ ಮೋಸ್ಟ್ಲಿ ಈ ಕಾರ್ಯಕ್ರಮ ಚಾಲನೆ ಆಗುತ್ತೆ ಅಂತ ಅಂದ್ಕೊಂಡು. ಯಾಕೆಂದರೆ ನಮ್ಮಲ್ಲಿ ಇವರಿಬ್ಬರು ಹೇಳ್ದಂಗೆ, ಅಂದರೆ ಸರ್ಗಳಿಬ್ಬರು ಹೇಳ್ದಂಗೆ, ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ ಮತ್ತು ರಾಜಕೀಯದಲ್ಲಿ ನಾವು ಸೆಂಟ್ರಲಲ್ಲಿ ಅಷ್ಟು ಏನು ಇದು ಇಟ್ಕೊಂಡಿಲ್ಲ, ಏನು ಸ್ಟ್ರಾಂಗ್ ಇಲ್ಲ ಅಂತ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ತುಂಬ ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಆದರೆ ನಾವು ಏನಕ್ಕೆ ವಿರೋಧ ಮಾಡ್ತೀವಿ, ನೀವು ವಿರೋಧ ಅಂತ ಏನೂ ಮಾಡ್ತಾ ಇಲ್ಲ. ಪ್ರಾಜೆಕ್ಟ್ ಇನ್ನು ಸ್ವಲ್ಪ ಹಿಂದಕ್ಕೆಲ್ಲರ ಬೇರೆ ಯಾವ್ದಾರ ಜಾಗ ನೋಡ್ಕೊಂಡಿದ್ರೆ ಅಲ್ಲ, ಆವಾಗಿಂದ ಹಿಂದೆ ಅಂತ ಹೇಳ್ತಾರೆ. ಹಿಂದೆ ಎಲ್ಲಿ ನಿಮ್ಮ ಪ್ರಕಾರ ಏನು, ನೀವು ಏನು ಮೂಡಿಗೊಂಡು ಈಗ ಇದು ನೋಡಿ, ಇದು ಮೇಕೆದಾಟ ಅಲ್ಲ, ಇದು ನಮ್ಗೆ ಈಗಾಗಲೇ ತಿಳ್ಕೊಂಡಂಗೆ ಈ ಜಾಗ ಒಂಟಿಗೊಂಡ್ಲು ಅಂತ ಈ ಜಾಗದಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರೋ ಜಾಗ ಇದು. ರಾಮನಗರದಿಂದ ಮೇಕೆದಾಟದ ಮಧ್ಯದಲ್ಲಿ ಒಂಟಿಗೊಂಡ್ಲು ಅಂತ ಒಂದು ಜಾಗ ಇದೆ. ಅಲ್ಲಿ ಮಾಡಬೇಕಾಗಿರತಕ್ಕಂಥ ಇದು ಕಾರ್ಯಕ್ರಮ. ಅಲ್ಲಿ ಸ್ವಲ್ಪ ಹಿಂದೆ ಮುಡಿಗೊಂಡಮ್ ಅಂತ ಒಂದು ಜಾಗ ಇದೆ, ಅದು ಕೊಳ್ಳೇಗಾಲದ ಹತ್ರ ಸಮೀಪ ಎಲ್ಲೋ ಬರುತ್ತೆ. ವೈಲ್ಡ್ ಲೈಫ್ಗೆ ಅಷ್ಟು ತೊಂದರೆ ಆಗಿರ್ತಕ್ಕಂಥ ಜಾಗ. ಮೋಸ್ಟ್ಲಿ ರೈತರಿಗೆ ಪರಿಹಾರ ಕೊಡ್ಬೋದು. ಈಗಾಗಲೇ ರೈತರಿಗೆ ಈ ಪ್ರಾಜೆಕ್ಟಲ್ಲಿ ಜಾಗ ಹೋದಕ್ಕೂ ಪರಿಹಾರ ಸಿಗುತ್ತೆ. ಮುಡಿಗೊಂಡಮ್ ಕಡೆಗೋ ಕೊಳ್ಳೇಗಾಲದಿಂದ ಸ್ವಲ್ಪ ಆಚೆ ಈಚೆಗೆಲ್ಲರ ತೊಗೊಂಡೋಗಿದ್ದಿದ್ರೆ ಪರಿಸರಕ್ಕೆ ಅಷ್ಟು ತೊಂದರೆ ಆಗ್ತಿರ್ಲಿಲ್ವೇನೋ ಅಂತ ಒಂದು ಇದು ನಮ್ಮ ಸಲಹೆ. ಈಗ ಒಂದು ವೇಳೆ ಪರಿಸರಕ್ಕೆ ಏನಾದರೂ ತೊಂದರೆ ಆಯಿತು ಅಂದರೆ ಪರಿಸರ ಇಲಾಖೆ ಏನಾದರೂ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಇರುತ್ತೆ ಹೇಗೆ? ಪರಿಸರ ಇಲಾಖೆ ಅಂತಂದರೆ ಅದೇ NGT ಬರುತ್ತೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ,
ಅವರು ಒಂದು ಸಲ್ಲಿಸ್ತಾರೆ, ಒಂದು ರಿಪೋರ್ಟ್ನ ಕೇಂದ್ರಕ್ಕೆ ಸಲ್ಲಿಸ್ತಾರೆ. ಕೇಂದ್ರ ಹಸಿರು ನಿಶಾನೆ ತೋರ್ಸೋಕೆ ಮುಂಚೆ ಏನಾರು ಮಾರ್ಪಾಡು ಏನಾರು ಇದ್ದರೆ ಮಾಡ್ಕೊಳ್ಳಿ ಅಂತ ಸಲಹೆ ಕೊಟ್ಟರು ಕೊಡ್ಬೋದು. ಯಾಕಂದರೆ ಪರಿಸರವಾದಿಗಳೆಲ್ಲ ಸೇರಿಸಿ ಮುಂಬರುವ ದಿನಗಳಲ್ಲಿ ಏನಾರು ಸ್ವಲ್ಪ ಮಾರ್ಪಾಡಿಗಾಗಿ ಎಲ್ಲರೂ ಸೇರಿಸಿ ಯಾವುದೋ ಸಹಿ ಹಾಕೋ ಕಾರ್ಯಕ್ರಮನೋ ಇಲ್ಲ ಒಂದು ಸ್ವಲ್ಪ ಸ್ಥಳ ಬದಲಾವಣೆಗೋ ಏನಾರ. ಅದು ನೀವು ಸವಾಲು ಇದೆ, ಬಹಳ ನಾಜೂಕಿನಿಂದ ವರದಿಯನ್ನು ಪ್ರಸ್ತುತ ಮಾಡಬೇಕು ಅಂತ ನೀವು ಹೇಳ್ತಾ ಇರೋದು. ಪರಿಸರ ಇಲಾಖೆಗಾಗಿರ್ಬೋದು ಅಥವಾ ತಮಿಳುನಾಡು ಸರ್ಕಾರಕ್ಕಾಗಿರ್ಬೋದು, ಅವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ DPRನ ಸಿದ್ಧಪಡಿಸ್ಕೊಂಡ್ರೆ ಇರಬಹುದು, ಒಂದು ವೇಳೆ ಅವಕಾಶ ಸಿಗಬಹುದು ಅಂತ ನೀವು. ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ವೇಳೆ ಮತ್ತೆ ಮುಂದಕ್ಕೆ ಹೋಗುತ್ತೆ, ಮತ್ತೆ ಇನ್ನೊಂದು ಸರ್ಕಾರ ಬರುತ್ತೆ, ಹಂಗೆ ತಳ್ಕೊಂಡು ಹೋಗ್ತಾರೆ ಅಂತ ನೀವು ಹೇಳ್ತಾರೆ. ನೀವು ಹೇಳ್ತಾ ಇದ್ರೆ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಈ ಒಂದು ಮೇಕೆದಾಟು ಯೋಜನೆಯಿಂದ ಯಾವ ರೀತಿಯಾಗಿ ಅನುಕೂಲ ಆಗಬಹುದು ರೈತರಿಗೆ? ಸ್ವಲ್ಪ ಜನಕ್ಕೆ ಆಗ್ತದೆ, ಉಳಿದಿದ್ದೆಲ್ಲ ಕುಡಿಯೋ ನೀರಿಗೆ ಜಾಸ್ತಿ ಇದಾಗೋದು. ಇದರಿಂದ ಬೇಕಾಗಿದ್ದರೆ ಸರ್ಕಾರ ಇಚ್ಛಾಶಕ್ತಿ ಇದ್ದರೆ ಎಲ್ಲಿ ಈಗ ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆ ಕಡೆ ಏನಾದರೂ ಇಲ್ಲಿಂದ ಪೈಪ್ಲೈನ್ ಮಾಡಿದ್ರೆ ಆ ಕಡೆ ಬರಗಾಲ ಪ್ರದೇಶಗಳು, ಅಲ್ಲಿ ಸಮದಟ್ಟಾದಂಥ ಜಾಗಗಳಿದ್ದಾವೆ, ಅಲ್ಲಿ ಏನೋ ಒಂದು ಭತ್ತ ಗಿತ್ತ ಇನ್ನೊಂದು ಮತ್ತೊಂದು ಮಾಡ್ತಾರೆ. ಒಂದು ವಿಷಯ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಪರಿಸರವಾದಿಗಳು ಸ್ವಲ್ಪ ಹಿಂದಕ್ಕೆ ಹಾಕ್ಕೊಂಡಿದ್ರೆ ಚೆಂದ ಅಂತ ಹೇಳ್ತಿದ್ರು. ಆದರೆ ಯಾವ ಹಳ್ಳಿ ಇದೆಯೇ ಅವರು 100 ವರ್ಷ ಅನಾಥರು, ಅವ್ರಿಗೆ ಬೆಳೆಯೋಕ್ಕೂ ಜಾಗ ಇರಲ್ಲ, ಮನೆ ಇರೋಕ್ಕೆ ಮನೆ ಇರಲ್ಲ. ಇದಕ್ಕೆ ನಿರ್ದೇಶನ ಅಂದರೆ ಹೇಮಾವತಿ ಜಲಾಶಯ. ಹೇಮಾವತಿ ಜಲಾಶಯದಲ್ಲಿ 45 ವರ್ಷ ಆಗಿದೆ ಹೇಮಾವತಿ ಜಲಾಶಯ ಕಟ್ಟಿ. ಅಲ್ಲಿ ಹಳ್ಳಿಗಳಲ್ಲಿ ಹೋಗಿರ್ತಕ್ಕಂಥ ಜಮೀನುಗಳು ಮನೆಗಳಿಗೆ ಜಾಗ ಕೊಟ್ಟು 45 ವರ್ಷದಾಗೆ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಫಾರೆಸ್ಟರ್ ಬಿಟ್ಕೊಟ್ಟಿಲ್ಲ, ನಮ್ಮದು ಜಾಗ ನಮ್ಮದು ಜಾಗ ನಮ್ಮದು ಜಾಗ ಅಂತೇಳಿ. ಎಲ್ಲಿ KR ಪೇಟೆ ಹತ್ರ ಬೆಳ್ಳಿ ಬೆಟ್ಟದಲ್ಲಿ ಕೊಟ್ಟಿದ್ದಾರೆ 500 ಚಿಲ್ಲರೆ ಎಕರೆ, ಅವ್ರು ಬಿಟ್ಕೊಡ್ತಾ ಇಲ್ಲ. ಅವರು ಅನಾಥರು, ಕೇಳೋರಿಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವರು. 45 ವರ್ಷದಾಗ ಅವರು ಒಂದು ದೇಶಕ್ಕಾಗಿ, ಒಂದು ರಾಜ್ಯಕ್ಕಾಗಿ, ಒಂದು ಜನಗಳಿಗೋಸ್ಕರ ಬಿಟ್ಟಂಥ ಜಾಗ ಇವತ್ತು ಯಾಕೆ ಕೊಡಬಾರ್ದು ಇವರು? ನಮ್ಮದಿದು ಎಷ್ಟು ಹೋರಾಟ ಮಾಡಿದ್ದೀವಿ, ಪಾದಯಾತ್ರೆ ಮಾಡಿದ್ದೀವಿ. KR ಪೇಟೆಯಿಂದ ಅಪ್ ಟು ರಾಜ್ಪಾಲ್ರವರೆಗೂ ಪಾದಯಾತ್ರೆ ಮಾಡಿ ನಮ್ಮ ಭಯಧರಣ ಕೊಡಿ, ನಮಗೆ ದಯಾಮರಣ ಕೊಡಿ, ನಾವಿನ್ನು ಬದುಕೋಕ್ಕಾಗಲ್ಲ ಅಂತೇಳಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಜಮೀನು ಹಕ್ಕುಪತ್ರ ಕೊಟ್ಬಿಟ್ಟು ಪಾಣಿ ಮಾಡಿಸ್ಕೊಂಡ್ಬಿಟ್ಟು ಆರಾಮ ಮನೆಗಳಾಗಿದ್ದಾರೆ. ಇಂಥ ಪರಿಸ್ಥಿತಿ ಯಾಕೆ ಬೇಕು ರೈತರಿಗೆ ಅಂತ ಹೇಳೋದು. ನಾನು ಆ ರೈತರು ಈ ರೈತರು ಅಂತ ಹೇಳ್ತಾ ಇರೋದು. ನಾನು ಅದಕ್ಕೆ ಹೇಳ್ತಾ ಇರೋದು, ಮೇಕೆದಾಟು ಜಲಾಶಯದಲ್ಲಿ ಏನಾದರೂ ಗ್ರಾಮ ಹಳ್ಳಿಗಳು ಏನಾದರೂ ಹೋದರೆ ತುರ್ತಾಗಿ ಅವ್ರಿಗೆ ಪರಿಹಾರ ನೀಡಿ ಅವ್ರನ್ನೊಂದು ಸಮಸ್ಯೆ ಬಗೆಹರಿಸ್ಕೊಡಿ. ಯಾಕೆಂದರೆ ಊಟಕ್ಕಿಲ್ಲ, ನಿದ್ದೆ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ. ಮನೆಗೂ ಜಾಗ ಕೊಟ್ಟಿದ್ದಾರೆ, ಆ ಜಾಗ ಇನ್ನೂ ಕ್ಲಿಯರ್ ಆಗಿಲ್ಲ. 45 ವರ್ಷ ಆಗಿದೆ. ಅವ್ರ ಜೀವನ ಹೆಂಗೆ? ಅದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮೇಕೆದಾಟು ಮಾಡಲಿ, ಆದರೆ ಹಳ್ಳಿ ಪಳ್ಳಿ ಏನಾದರೂ ಹೋದರೆ ಮನೆ ಮಠ ಅದು ಸೂಕ್ಷ್ಮ ಪರಿಹಾರ ಬೇಗ ಕೊಟ್ಟು ಮುಂಚೆನೇ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮುಂಚೆ ಹೌದು. ಯಾಕೆಂದರೆ ಪರಿಸ್ಥಿತಿ ಹಂಗಿದೆ, ಹಂಗೆಲ್ಲ ಮಾಡಿದ್ದಾರೆ. ಈಗ ಅದು ಅದೇ ನಿರ್ದೇಶನ ಇಟ್ಕೊಂಡು ಕೆಲವು ಹಳ್ಳಿಗಳು ಫಸ್ಟ್ ನಮಗೆ ಕ್ಲಿಯರ್ ಮಾಡಿರಿ, ಆಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ ಅಂತೇಳಿ. ಯಾಕೆಂದರೆ ಸರ್ಕಾರಗಳಿಗೆ ಎಲ್ರಿಗೂ ತೆಳು ಚರ್ಮ ಇಲ್ಲ, ಮಂದು ಚರ್ಮ. ಎಲ್ಲ ಸರ್ಕಾರಗಳಿಗೂ ಮಂದು ಚರ್ಮ. ಅದ್ರಾಗ ಇದ್ದಿದ್ದು ಮಂದು ಚರ್ಮ ಅಂದರೆ ಅಧಿಕಾರಿಗಳು. ಅವ್ರ ಮೇಲೆ ಇವರೆತ್ತಾಕೋದು, ಇವ್ರ ಮೇಲೆ ಅವರೆತ್ತಾಕೋದು. ಅದು ಬೇಡ ಅಂತ ನಾನು ಇವತ್ತು ನಿಮ್ಮ ವಾಹಿನಿ ಮೂಲಕ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ರೈತರನ್ನು ಒಗ್ಗೂಡಿಸುವಾಗ ಅವರು ಸೂಕ್ಷ್ಮ ಪರಿಹಾರ ಕೊಟ್ಟು ಮನೆ ಮಠ ಮಾಡಿಕೊಡಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ವಿಜಯ್ ಸರ್, ಈಗ ನೀವು ಆಗಲೇ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೇಳಿ. ಬಟ್ ಯಾಕೆ ಅವರು ಪದೇ ಪದೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು? ಕಳೆದ 7 ವರ್ಷಗಳಿಂದ ಸುಮ್ಮನೆ ಕಾಟ ಕೊಡ್ತಿದ್ದಾರಲ್ಲ. ಏನಾಗಿದೆ, 4.75 TMC ಅಷ್ಟು ನೀರು ನಾವು ಸುತ್ತಮುತ್ತ ನೀರಿಗೆ ಇದಕ್ಕೆ ಉಪಯೋಗಿಸ್ಕೊಂಡ್ರೆ ಅವ್ರೇನು ಹೇಳೋದು ಅಂದರೆ ನಮಗೆ ಡೌನ್ ಸ್ಟ್ರೀಮಲ್ಲಿ ನೀರು ಹರಿಯೋದು ಕಡಿಮೆ ಆಗ್ಬೋದು ಅಂತ. ಬಟ್ ಕರ್ನಾಟಕ ಗೌರ್ಮೆಂಟ್ ಏನಂತಾರೆ ಅಂದರೆ ಅದು ಬ್ಯಾಲೆನ್ಸಿಂಗ್ ರಿಸರ್ವರ್ ಇರೋದ್ರಿಂದ ನಿಮಗೆ ಅದು ಫ್ಲಡ್ಡಿಂಗ್ ಅವಾಯ್ಡ್ ಆಗುತ್ತೆ ಒಂದು. ಆಮೇಲೆ ನಿಮಗೆ ಮಿನಿಮಮ್ ಕ್ವಾಂಟಿಟಿ ಆಫ್ ದ ವಾಟರ್ ನಾವು ಅಶ್ಯೂರ್ ಮಾಡ್ತೀವಿ. ನಿಮಗೆ ಬರಗಾಲ ಇದ್ದಾಗ ನಾವು ಮಿನಿಮಮ್ ಕ್ವಾಂಟಿಟಿ ಆಫ್ ವಾಟರ್ ಕೊಡ್ತೀವಿ ಅಂತ. ಬಟ್ ಜನರಲಿ ಏನಾಗುತ್ತೆ ಅಂದರೆ ಯಾವುದೇ ನೀರಿನ ಸಮಸ್ಯೆ ಬಂದರೆ ಅದು ಅಪೋಸ್ ಮಾಡೋದು ಒಂದು ಕಾಮನ್ ಫ್ಯಾಕ್ಟರ್ ಆಗಿಬಿಟ್ಟಿದೆ. ಏನೇ ನೀರಿಂದ ಸಮಸ್ಯೆ ಅಂತ ನಾವು ನೀರಿಗಿಲ್ಲ ಎಲ್ಲೇ ಡ್ಯಾಮ್ ಹಾಕ್ತೀವಿ, ಎಲ್ಲೇ ಚೆಕ್ ಬಂಡ್ ಹಾಕ್ತೀವಿ ಅಂದ್ರೂ ಡ್ಯಾಮ್ ದೊಡ್ಡದಾಯಿತು. ಇನ್ನು ನೀವು ಒಂದು ಚೆಕ್ ಬಂಡ್ ಹಾಕ್ತೀನಿ ಯಾವುದೋ ಒಂದು ಕಾವೇರಿ ಇದರಲ್ಲೂ ಹಾಕಕ್ಕೆ ಬಿಡಲ್ಲ. ಈಗ ನೀವು ಕಾವೇರಿ ಹರಿಯುವಂಥ ಜಾಗದಲ್ಲಿ ಒಂದು ಚೆಕ್ ಬಂಡ್ ಹಾಕಕ್ಕೆ ಬಿಡಲ್ಲ. ಜನಗಳು ಹೊಲಗೋಸ್ಕರ ಅಲ್ಲೂ
ಸೊ ಹಂಗಾಗಿ ಏನಾಗುತ್ತೆ, ಅವರು ನಮ್ಮ ತಮಿಳ್ನಾಡು ಈಗ ಪೊಲಿಟಿಕಲಿ ಮೋಟಿವೇಟೆಡ್ ಇದು ಅವ್ರು ಹೇಳ್ದಂಗೆ ಅವ್ರು ರೈತರುಗಳು ಬಂದರು ಅನ್ನೋದೇ ಅವ್ರಿಗೆ ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ನಾವು ನಮ್ಮ ಜನರಿಗೆ ನಾವು ಕಾಪಾಡ್ತಾ ಇದ್ದೀವಿ ಅಂತ ಪೊಲಿಟಿಕಲಿ ಮೋಟಿವೇಟೆಡ್ ಇದು, ನಾವು ಹೋರಾಡಿದ್ವಿ, ನಾವು ಉಳಿಸಿದ್ವಿ ಅಂತ, ಇವರು ನಾವು ಉಳಿಸಿದ್ವಿ ಅಂತ. ದಿಸ್ ಈಸ್ ಎ ಪೊಲಿಟಿಕಲಿ ಮೋಟಿವೇಟೆಡ್. ದೆರ್ ಇಸ್ ನಥಿಂಗ್ ಟು ಡೂ ಫಾರ್ ದ ಡೆವಲಪ್ಮೆಂಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಒಂದೇ ಟೇಬಲಲ್ಲಿ ಕೂತ್ಕೊಂಡು ಮಾತಾಡಿದರೆ ಅದು ಸಮಸ್ಯೆ ಅಲ್ಲ. ಇದೇನಂದರೆ ನಮ್ಮ ಜನಕ್ಕೆ ಅಲ್ಲಿನ ಜನಕ್ಕೆ ಏನೋ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ. ಸೊ ನಮ್ಮ ಜನಕ್ಕೆ ಅದನ್ನು ಇನ್ಫಾರ್ಮೇಷನ್ ಕರೆಕ್ಟಾಗಿ ಅವರಿಗೆ ಮಾಡಿದರೆ ದೇ ವಿಲ್ ಸಪೋರ್ಟ್. ಬಟ್ ಆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಅವ್ರಿಗೆ ಡಿಸಿಮಿನೇಟ್ ಮಾಡಬೇಕು, ಅವ್ರಿಗೆ ತಲುಪಬೇಕು. ಆಮೇಲೆ ಮೇಕೆದಾಟಲ್ಲಿ ನಾವು ಎಷ್ಟು ನೀರು ಉಪಯೋಗಿಸ್ತೀವಿ ವಿದ್ಯುತ್ಗೆ, ಆ ನೀರೆಲ್ಲ ಕೆಳಗಡೆ ಹೋಗ್ತಾನೆ ಇರುತ್ತಲ್ಲ ಕಂಟಿನ್ಯೂಸ್. ಆ ವಿದ್ಯುತ್ ಉಪಯೋಗಿಸ್ತೀವಲ್ಲ ನೀರು, ಆ ನೀರೆಲ್ಲ ಕಾಲು ಮುಖಾಂತರ ಹರ್ಕೊಂಡೇ ಹೋಗ್ತದೆ. ಏನಂದ್ರೆ ಸದ್ಯಕ್ಕೆ ನಮಗೆ ಒಂದು 2 ತಿಂಗಳು 3 ತಿಂಗಳಿಗೆ ಮೇಕೆದಾಟು ಡ್ಯಾಮ್ ತುಂಬ್ಕೊಂತದೆ. ಆ ತುಂಬಿ ಫ್ಲೋ ಆಗೋ ನೀರು ಮತ್ತು ನಾವು ಇಲ್ಲಿ ಕರೆಂಟ್ ಉಪಯೋಗಿಸೋ ನೀರು ಎರಡೂ ಅವ್ರಿಗೆ ಹೋಗ್ತಾ ಇರ್ತದೆ. ಅದ್ರ ಮೇಲೆ ಅವ್ರು ಸಾಲದ ಬಂದಾಗ ಬೇಕಾದರೆ ನಾವು ಬಿಡ್ಬೋದು, ಇನ್ನೊಂದು ಏನೋ ಒಂದು ಮಾಡ್ಬೋದು ನಾವು. ಅವ್ರು ಈಗ ಸ್ಟಾರ್ಟಿಂಗಲ್ಲಿ ಅಡ್ಡ ಹಾಕ್ಬಿಟ್ಟು ಅಲ್ಲಿ ರೈತರ ಮನವೊಲಿಸ್ಕೊಳ್ಳೋಕ್ಕೋಸ್ಕರ ಏನೋ ಒಂದು ರಾಜಕೀಯ ದುರುದ್ದೇಶದಿಂದ ಅವರು ಅಲ್ಲಿರೋ ರೈತರನ್ನ ಎತ್ಕಟ್ಬೋದು, ಇಲ್ಲ ಪಬ್ಲಿಕ್ ಎತ್ಕೊಬಿಡೋದು, ಸಾರ್ವಜನಿಕ ಎತ್ಕಟ್ಬೋದು. ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಎಷ್ಟು ವರ್ಷ ತಗೋಬಹುದು ಸರ್ ಇದು ಒಂದು ವೇಳೆ ಶುರು ಆಯಿತು ಅಂದರೆ? ಇಚ್ಛಾಶಕ್ತಿ ಬೇಕು, ಅದರ್ವೈಸ್ ಕನ್ಸ್ಟ್ರಕ್ಷನ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಯಾಕಂದರೆ ಒಂದು ಸುಮಾರು ಇದಿದೆ, ಒಂದು ಅಟ್ಲೀಸ್ಟ್ ಒಂದು 4-5 ಇಯರ್ಸ್ ಒಳಗೆ ಇವರು ಇಚ್ಛಾಶಕ್ತಿ ಎತ್ತಿ ಅದಕ್ಕೆ ಕರೆಕ್ಟಾಗಿ ಫಂಡ್ಸ್ ಮಾಡಿದರೆ 4-5 ಇಯರ್ಸ್ ಒಳಗೆ ಕಂಪ್ಲೀಟ್ ಮಾಡ್ಬೋದು. ಅದೇನು ಇದಿಲ್ಲ. ಇವತ್ತು ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಏನೋ, ಆಮೇಲೆ ಈಸಿ ಇದೆ ಇವತ್ತು. ಹಳೆ ಕಾಲದಲ್ಲಿ ಡ್ಯಾಮ್ ಕಟ್ದಂಗಿಲ್ಲ. ಸೊ ಅದನ್ನು ಕರೆಕ್ಟಾಗಿ ಇವ್ರ ಇಚ್ಛಾಶಕ್ತಿ ಇದ್ದರೆ 100% ಒಂದು 3-4 ವರ್ಷದಲ್ಲಿ 2 ವರ್ಷದಲ್ಲಿ ಮುಗಿಸ್ಬಿಡ್ಬೋದು. 2 ಇಯರ್ಸಲ್ಲಿ ಮುಗಿಸ್ಬೋದು ಸರ್. ತುಂಬ ಏನು ಇದಿಲ್ಲ, ಬಿಕಾಸ್ ಸರ್ ಹೇಳ್ದಂಗೆ 2 ಕಡೆ ಗುಡ್ಡ ಇದೆ, ಮಧ್ಯದಲ್ಲಿ ಮಾತ್ರ ಅವರು ದೇ ಹ್ಯಾವ್ ಟು ಬಿಲ್ಡ್. ಸೊ ಹಾಗಾಗಿ ಈಸಿಯಾಗಿ ಮಾಡ್ಬೋದು. ಎಸ್ ಕೌಶಿಕ್ ಸರ್, ಈಗ ಪ್ರಮುಖವಾಗಿ ಜನರ ಬದುಕು, ಪರಿಸರ ಸಂರಕ್ಷಣೆ ಎರಡನ್ನು ಕಾಪಾಡ್ಕೊಳ್ಬೇಕಾಗತ್ತೆ, ಎರಡನ್ನ ಸಮತೋಲನದಿಂದ ನೋಡಬೇಕಾಗತ್ತೆ. ಏನು ಮಾಡಬೇಕು? ಡ್ಯಾಮ್ ಬೇಕಾಗತ್ತೆ. ಯಾಕೆಂತಂದರೆ ಬೆಂಗಳೂರಿಗೆ ನೀರು ಬೇಕು. ಮುಂಬರುವ ದಿನಗಳಲ್ಲಿ ಸರ್ ಹೇಳ್ದಂಗೆ 6th ಫೇಸ್ ಕೊಡಲಿಲ್ಲ. ಕಾವೇರಿ 5ನೇ ಹಂತದ ಯೋಜನೆಗೆ ತೊಂದರೆ ಇದೆ, ಎಲ್ಲ ಕಡೆಯಿಂದನೂ ತೊಂದರೆ ಇದೆ. ಹೌದು, ಡ್ಯಾಮ್ ಕಟ್ಟಿದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವುದು ಈ ಮೀನು ಅಂತ ಯಾವಾಗಲೇ ಹೇಳಿದೆ, ಇದು ಮೈಗ್ರೇಟ್ ಆಗುತ್ತೆ, ವಲಸೆ ಹೋಗ್ತವೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ವಲಸೆ ಹೋಗ್ತವೆ. ಅದು ಆ ಒಂದು ಬ್ಯಾರಿಕೇಡ್ ಆಗಿಬಿಡುತ್ತೆ. ನಾವು ಈ ಯಾವುದು ಡ್ಯಾಮ್ ಕಟ್ತೀವಿ, ನಮ್ಮಲ್ಲಿ ಕಾವೇರಿ ಕಾರ್ಪ್ ಅಂತ ಇದೆ. ಕಾವೇರಿ ನದಿ ಕೊಳದಲ್ಲಿ ಮಾತ್ರ ಕಾಣಿಸಿ ಬರುತ್ತೆ ಕಾವೇರಿ ಕಾರ್ಪ್ ಅಂತ ಒಂದು ಮೀನು. ಸುಮ್ಮನೆ ಒಂದು 2-3 ಉದಾಹರಣೆ ಕೊಡ್ಬೋದು. ಹಂಪ್ ನೋಡ್ ಮಶೀರ್ ಅಂತ ಇದೆ, ಹಂಪ್ ನೋಸ್ ಮಶೀರ್ ಅಂತ ಇದೆ. ಇದು ಕಾವೇರಿನಲ್ಲಿ ಮಾತ್ರ ಕಾಣಿಸ್ಬಾರ್ದು. ಭಾಳ ಅಪರೂಪವಾದ ಮೀನು. ಯಾಕಂದರೆ ಕರ್ನಾಟಕದಲ್ಲಿ 2 ಟೈಗರ್ಸ್ ಇರ್ಬೋದು. ಒಂದು ಕಾಡಲ್ಲಿ ನಾವು ನೋಡೋ ಒಂದು ಟೈಗರ್ಸು, ಅದು ಬಿಟ್ಟರೆ ಇದಕ್ಕೆ ಮಹತ್ವ ಇದೆ. ಅಂದರೆ ಇನ್ನೂ ಜನ ಅದರಲ್ಲಿ ಮಹತ್ವವನ್ನು ಗುರುತಿಸಿಲ್ಲ. ಇವೆರಡು ಸ್ಪೀಷೀಸ್ನ ನಾವು ಉಳಿಸ್ಕೋಬೇಕು ಅಂತಂದರೆ ನಾವು ಒಂದಷ್ಟು ಜಾಗಗಳನ್ನ ಉಳಿಸ್ಕೊಳ್ಳೇಬೇಕಾಗುತ್ತೆ ಕಾವೇರಿ ಪ್ರಾಂತ್ಯದಲ್ಲಿ. ಸೊ ಅದನ್ನು ಉಳಿಸ್ಕೊಂಡು ನಾವು ಏನಾರು ಮಾಡ್ತೀವಿ ಅಂತಂದರೆ ಆ ಪರಿಸರ ಸೂಕ್ಷ್ಮ ವಲಯ ಏನಿದೆ, ಇದು ಇಕೋಸೆನ್ಸಿಟಿವ್ ಝೋನ್, ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇದು ಮುಂದೆ ನಮ್ಮ ಕರ್ನಾಟಕ, ಇದು ನಮ್ಮ ಯಾವುದು ಡ್ಯಾಮ್ ಎಷ್ಟು ಮುಖ್ಯನೋ ಕರ್ನಾಟಕದಲ್ಲಿ ಇರತಕ್ಕಂಥ ಈ ವನ್ಯಜೀವಿ ಸಂಪತ್ತು ನಮ್ಗೆ ಅಷ್ಟೇ ಮುಖ್ಯ. ಅವು ನಮ್ಮನ್ನೇ ನಂಬಿ ಬದುಕಿದ್ದಾವೆ. ನಾವು ಅದಕ್ಕೂ ತೊಂದರೆ ಇಲ್ಲದಂಗೆ ಯಾವ್ದಾರ ಒಂದು ಮಾರ್ಪಾಡನೆಗಳನ್ನ ಈಗಲೇ ಮಾಡ್ಕೊಳ್ಳೋದಕ್ಕೆ ಏನಾರ ಟೈಮ್ ಇದೆ ಅಂತ. ಯಾಕೆಂದರೆ ಈಗ ಇನ್ನು DPR ಸಿದ್ಧ ಆಗಿಲ್ಲದೆ ಇರೋದ್ರಿಂದ ನಮಗೆ ಟೈಮ್ ಅಂತೂ ತುಂಬ ಇದೆ. ಏನಾರ ಆ ನಿಟ್ಟಿನಲ್ಲೂ ಏನಾರ ರಾಜ್ಯ ಸರ್ಕಾರ ಕೆಲಸ ಮಾಡಿದ್ರೆ ಒಳ್ಳೆದಾಗಲಿ ಅಂತ ನಾವು ಏನು ಹೇಳ್ತೀರಿ ಕ್ವಿಕ್ ಆಗಿ ಕೊನೆದಾಗಿ? ಅಲ್ಲ, ವನ್ಯಜೀವಿಗಳಿಗೆ ನಾವು ಅದು ಆದ್ಯತೆ ಕೊಡಬೇಕು. ಆದರೆ ಹಿಂದೆ ಒಂದು ಸರಿ ನಮಗೆ ಮಂಗಳೂರು ಕಡೆಯಿಂದ ಸ್ವಲ್ಪ ಜನ ಬಂದಿದ್ದು ಪರಿಸರವಾದಿಗಳು. ಬಂದಾಗ ಯಾವ ವಿಷಯಕ್ಕೆ ಅಂದರೆ ಎತ್ತಿನಹೊಳೆ ವಿಷಯಕ್ಕೆ ನಾವು ಅವರು ಒಂದು ಪರ ವಿರೋಧ ಮಾಡಿದ್ವಿ. ಅವ್ರು ಹೇಳೋದು ಒಂದೇ, ಈಗ ನಮ್ಮ ಸಾಹೇಬ್ರು ಹೇಳೋದಂಗೆ ಯಾವುದೋ ಒಂದು ಮೀನು ಹೇಳೋದಿಲ್ಲ. ಅವರು ನಮಗೆ ಎತ್ತಿನಹೊಳೆ ಇಲ್ಲದಿದ್ರೆ ನೀರು ಅಲ್ಲಿ ಸಮುದ್ರಕ್ಕೆ ಹೋಗಿಲ್ಲ ಅಂದರೆ ಸಿಹಿ ನೀರು ಸಮುದ್ರಕ್ಕೆ ಹೋದ್ರೇ ಸಮುದ್ರದಲ್ಲಿ ಮೀನು ಮರಿ ಮಾಡೋದು. ಅದರಿಂದ ನಮಗೆ ನಾವು ಕೊಡೋಕ್ಕಾಗಲ್ಲ ಎತ್ತಿನಹೊಳೆ ಅಂತೇಳಿ ಅವರು ನಮಗೆ ಪರ ವಿರೋಧ ಎಲ್ಲ ಆಯಿತು. ಯಾವುದೋ ಒಂದು ಚೌಟ್ರಿಯಲ್ಲಿ ನಾವು ಅಲ್ಲಿ ಕರೆದಿದ್ವಿ, ನಾವು ಹೋಗಿದ್ವಿ, ಸಾಕಷ್ಟು ಜನ ರೈತ ಮುಖಂಡರುಗಳು, ಅಲ್ಲಿ ನಾವು ವಾದ ಮಾಡಿದ್ವಿ. ತಿನ್ನೋ ಮೀನುಗಲ್ಲಪ್ಪ ನಾವು ಯೋಚನೆ ಮಾಡಬೇಕಾಗಿರೋದು, ಬೇಗ ಆದಷ್ಟು ಕುಡಿಯೋ ನೀರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಈ ಒಂದು
ಮೇಕೆದಾಟು ಯೋಜನೆಗೆ ಒಂಥರ ಜೀವ ಬಂದಂಗಾಗಿದೆ. ಹಂಗಾಗಿ ಇನ್ನು ಮೇಲೆ ಆದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಒಂದು ವೇಳೆ ಪರಿಸರ ಕಡೆಯಿಂದ ಏನಾದರೂ ವಿರೋಧ ವ್ಯಕ್ತ ಆಯಿತು ಅಂದರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ತಿಳಿ ಹೇಳಬೇಕಾಗತ್ತೆ. ಒಂದು ವೇಳೆ ಏನೇ ಅವರು ಏನೇ ಸಮಸ್ಯೆಯನ್ನು ಎದುರಿಸಿದ್ರು ಕೂಡ ತಾವೇನೇ ಹೇಳಿದ್ರು ಕೂಡ ಅನುಕೂಲ ಆಗೋದು ಎರಡೂ ರಾಜ್ಯಕ್ಕೆ, ತಮಿಳುನಾಡಿಗೂ ಮತ್ತು ರಾಜ್ಯ ಸರ್ಕಾರ ಕೂಡ ಅನುಕೂಲ ಆಗುತ್ತೆ. ಇದನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡುತ್ತೆ ಅದರ ಮೇಲೆ ಹೋಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.